ಆತ್ಮೀಯ ವೀಕ್ಷಕರೇ ನಮಸ್ತೆ. ಸೂಪರ್ ಮಾರ್ಕೆಟ್ಗಳನ್ನು ಕೇಳಿದ್ದೀರಿ, ನೋಡಿದ್ದೀರಿ, ಡಿ ಮಾರ್ಟ್ಗಳನ್ನು ಕೇಳಿದ್ದೀರಿ, ನೋಡಿದ್ದೀರಿ. ಆದರೆ ಇವತ್ತು ನಾವು ಇರುವಂಥದ್ದು ಇದು ಅರಂತೋಡಿನ VDVK ಮಾರ್ಕೆಟ್ನಲ್ಲಿ. ಕರ್ನಾಟಕ ರಾಜ್ಯದಲ್ಲೇ ಈ ಯೋಜನೆಯಲ್ಲಿ ಮೊದಲಾಗಿ ಆರಂಭಗೊಂಡಿರುವಂಥ ಒಂದು ವಿಶೇಷವಾದ ಮಾರ್ಕೆಟ್. ಏನು ಇದರ ವಿಶೇಷತೆ ಎನ್ನುವುದನ್ನು ಕೂಡ ನಾವು ಇವತ್ತಿನ ಈ ವಿಶೇಷ ಸ್ಟೋರಿಯಲ್ಲಿ ನಾವು ನಿಮಗೆ ಹೇಳಲಿಕ್ಕಿದ್ದೇವೆ. ವಿಶೇಷವಾಗಿ ಇದರ ಹೆಸರು ಪ್ರಕೃತಿ ವನಧನ ವಿಕಾಸ ಕೇಂದ್ರ ಸುಳ್ಯ. ಇದರ ಒಂದು ಮಾರ್ಕೆಟ್ ಇದಾಗಿರ್ತದೆ. ಪ್ರಕೃತಿಯಿಂದ ಮತ್ತು ಕಾಡಿನಿಂದ ದೊರೆಯುವಂತಹ ಒಂದು ವಿಶೇಷವಾದ ಈ ಉತ್ಪನ್ನಗಳು ಅದನ್ನು ತಯಾರು ಮಾಡಿ ಮಾರ್ಕೆಟ್ಗೆ ಬಿಡುಗಡೆಗೊಳಿಸಿ ಅದನ್ನು ಜನರ ಉಪಯೋಗಕ್ಕಾಗಿ ಮಾರಾಟ ಮಾಡುವಂಥ ಒಂದು ವಿಶೇಷ ಕೇಂದ್ರ ಇದು. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಸಂಜೀವಿನಿ ಸಂಘಗಳು ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದೆ. ಈ ಸರ್ಕಾರದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವರು ಸ್ವಉದ್ಯೋಗವನ್ನು ಮಾಡಿ ತಮ್ಮ ಕಾಲ ಮೇಲೆ ನಿಂತು ಒಂದು ಮಹತ್ತರ ಒಂದು ಕ್ರಾಂತಿಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸುಳ್ಯ ತಾಲೂಕಿನ ಮಟ್ಟಿಗಂತೂ ಇದು ದೊಡ್ಡ ಆಂದೋಲನದ ರೂಪದಲ್ಲಿ, ಅಭಿಯಾನದ ರೂಪದಲ್ಲಿ, ಒಂದು ಕ್ರಾಂತಿಕಾರಿ ಹೆಜ್ಜೆಯ ರೂಪದಲ್ಲಿ ನಡೀತಾ ಇದೆ. ಬಹುಶಃ ಇದರ ಒಂದು ಭಾಗವಾಗಿ ಕೂಡ ಈ ಒಂದು ಪ್ರಕೃತಿ ವನಧನ VDVK ಮಾರ್ಕೆಟ್ ಕಾರ್ಯನಿರ್ವಹಿಸ್ತಾ ಇದೆ. ಮೊನ್ನೆ ತಾನೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಬಂದ ಡಾಕ್ಟರ್ ಆನಂದ್ ಇವರು ಇದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಖಂಡಿತವಾಗಿಯೂ ಸಮಾಜಕ್ಕೆ ಇದರಿಂದ ಏನು ಪ್ರಯೋಜನ ಎನ್ನುವುದು ಮತ್ತು ಇದನ್ನು ತಯಾರಿಸಿದವರಿಗೆ ಏನು ಪ್ರಯೋಜನ ಎನ್ನುವುದನ್ನು ಕೂಡ ನಾವು ವಿವರಿಸಬೇಕಾಗಿದೆ. ಇಲ್ಲಿ ಆರಂಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನೆಲ್ಲ ಸಿಗತ್ತೆ, ಈ ಮಾರ್ಟ್ನಲ್ಲಿ ಏನೆಲ್ಲ ಸಿಗತ್ತೆ ಅನ್ನುವಂಥದ್ದು. ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಇದು ಒಂದು ಕಾಡಿಗೆ ಸಂಬಂಧಪಟ್ಟ ಕಾಡಿನ ಸಂಗತಿಗಳು, ಕಾಡಿನ ಉತ್ಪನ್ನಗಳು, ಅಲ್ಲಿ ಅದರಿಂದ ಉತ್ಪನ್ನಗಳನ್ನು ತಯಾರಿಸಿ ಕಾಡು ಜೇನುತುಪ್ಪ, ಊರಿನ ದನದ ತುಪ್ಪ, ಒಣ ಗಾಂಧಾರಿ ಮೆಣಸು, ಒಣ ನೆಲ್ಲಿಕಾಯಿ, ಒಲಿಯ ಚಾಪೆ, ಕುಡುಪು, ಸೌಟು, ಇಂಜಿರು ಬಳ್ಳಿ ಬುಟ್ಟಿ, ಮಾದರಿ ಬಳ್ಳಿ ಬುಟ್ಟಿ, ಹೋಮ್ ಮೇಡ್ ವೈನ್, ಜೆಲ್ ಕ್ಯಾಂಡಲ್, ಉಪ್ಪಿನಕಾಯಿ, ಫಿನಾಯಿಲ್, ಸೋಪ್ ಆಯಿಲ್, ಕ್ಯಾಂಡಲ್, ಮೇಣದ ಬತ್ತಿ, ಹಾಳೆ ತಟ್ಟೆ, ಕೂರಿ, ಎಣ್ಣೆ, ಇದೆಲ್ಲವೂ ಕೂಡ ಈ ಮಾರ್ಟ್ನಲ್ಲಿ ಇರುವಂಥದ್ದು. ಇದು ಯಾವ ರೀತಿ ಕಾರ್ಯಪ್ರವಹಿಸ್ತದೆ, ಇದರ ಯೋಜನೆ ಹಿಂದಿನ ಉದ್ದೇಶ ಏನು, ಗುರಿ ಏನು, ಎಲ್ಲವನ್ನು ತಿಳ್ಕೊಳ್ಳೋಣ. ನಾವು ಈ ಮಾರ್ಟ್ಗೆ ಹೋಗೋಣ ಬನ್ನಿ. ವೀಕ್ಷಕರೇ, ಈ ಮಾರ್ಟ್ನ ಒಳಗಡೆ ಬಂದಿದ್ದೇವೆ. ನನ್ನ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಇಲ್ಲಿ ಸಿಗುವಂಥ ವಸ್ತುಗಳು, ಉತ್ಪನ್ನಗಳು ನಿಮ್ಮ ಕಣ್ಸೆಳೆಯುತ್ತಾ ಇದೆ. ಜೊತೆಗೆ ಇದರ ಈ ಒಂದು ಯೋಜನೆಯ ಅಧಿಕಾರಿಗಳು, ಯೋಜನೆಯಲ್ಲಿ ಸಂಜೀವಿನಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಸಂಘ ಸಂಸ್ಥೆಗಳ ಅವರ ಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮೊಂದಿಗೆ ನಮ್ಮ ಸುದ್ದಿ ಬಿಡುಗಡೆ ವರದಿಗಾರರಾಗಿರುವಂಥ ಕೃಷ್ಣ ಬೆಟ್ಟ ಅವರಿದ್ದಾರೆ. ಅದೇ ರೀತಿಯಲ್ಲಿ ಕುಶಾಂತ್ ಕೊರತೆಡ್ಕ ಇದ್ದಾರೆ. ಜೊತೆಗೆ ಇದು ಯಾವ ಕೇಂದ್ರದಲ್ಲಿ ಇದು ಮೊದಲ ಸ್ಥಾಪನೆ ಆಯಿತು, ಈ ಗೌರವ ಇರುವುದು ಖಂಡಿತವಾಗಿ ಅದು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಗೌರವವಾಗಿ ಅರಂತೋಡು ಗ್ರಾಮ ಪಂಚಾಯತ್ಗೆ, ಅರಂತೋಡು ಗ್ರಾಮ ಪಂಚಾಯತ್ನ PDO ಆಗಿರುವಂಥ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರುವಂಥ ಜಯಪ್ರಕಾಶ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈ ವಿವರಗಳನ್ನ ಇನ್ನಷ್ಟು ಅವರಿಂದ ಕೂಡ ಪಡೆಯೋಣ. ಜಯಪ್ರಕಾಶ್ ಸರ್, ನಮಸ್ತೆ. ನಮಸ್ತೆ. ಒಂದು ವಿಶೇಷವಾಗಿ ಬಹುಶಃ ಇದನ್ನೆಲ್ಲ ನೋಡಬೇಕಿದ್ರೆ ನಾವು ಮತ್ತೆ ನಮ್ಮ ಪರಂಪರೆಯ ಬದುಕಿನತ್ತ ಮರಳಿ ಹೋಗುವಂಥ ಒಂದು ದೃಷ್ಟಿ ನಮಗೆ ಗೋಚರಿಸ್ತಾ ಇದೆ. ತುಂಬ ಹಿಂದೆ ನಮ್ಮೆಲ್ಲ ಹಿರಿಯರು ಪಾರಂಪರಿಕವಾದ ಅವರ ಕುಲಕಸುಬುಗಳಿಂದ ಉತ್ಪನ್ನವಾದಂತಹ ಅನೇಕ ಸಂಗತಿಗಳನ್ನು, ಉತ್ಪನ್ನಗಳನ್ನು ಇಲ್ಲೆಲ್ಲ ಮಾರಾಟಕ್ಕೆ ಇಟ್ಟಿದ್ದೀರಿ. ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಇದು ಅರಂತೋಡಿನಲ್ಲಿ ಆರಂಭ ಆಗಿದೆ ಅನ್ನುವಂಥದ್ದು ನಿಮಗೂ ನಮಗೂ ಎಲ್ಲರಿಗೂ ಕೂಡ ಗೌರವದ ಸಂಗತಿ. ಏನು ಈ VDVK ಮಾರ್ಟ್ ಅಂದರೆ ಈ ಯೋಜನೆ ಹೇಗೆ ಆರಂಭಗೊಂಡಿತು ಅಂತ? ಮುಖ್ಯವಾಗಿ ಇದು ಗ್ರಾಮೀಣ ಭಾಗದ ಮಹಿಳೆಯರ ಒಂದು ಬೆಳವಣಿಗೆಯ ಉದ್ದೇಶದಿಂದ ಈ ಯೋಜನೆ ನಾನು ಅಂದುಕೊಂಡ ಹಾಗೆ 2012-13ರಲ್ಲಿ ಕರ್ನಾಟಕ ಸರ್ಕಾರದಿಂದ NRLM ಅಂತೇಳಿ ಪ್ರಾರಂಭಿಕವಾಗಿ ಆರಂಭವಾಯಿತು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತೇಳಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ಆರಂಭವಾಯಿತು. ನಮಗೆಲ್ಲ ಗೊತ್ತಿದೆ, ಪಾರಂಪರಿಕವಾದ ನಾವು ಪ್ರಾಡಕ್ಟ್ ಅಂತ ಹೇಳಿದ ಕೂಡಲೇ ಮೂಲಭೂತವಾಗಿ ಹಳ್ಳಿಗಳಲ್ಲಿ ಸಿಗುವ ಗಿಡಮೂಲಿಕೆಗಳು ಇತ್ಯಾದಿಗಳಿಗೆ ತರುವಂತಹ ಒಂದು ಪ್ರಾಡಕ್ಟ್ಗಳನ್ನು ಇತ್ತೀಚಿನ ಕಾಲದಲ್ಲಿ ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಈಗ ಎಲ್ಲ ಕಂಪನಿಗಳಲ್ಲಿ ಅಲ್ಲಿ ಇಲ್ಲಿ ಬರುವ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಒಂದು ರೀತಿಯ ಜನಾಭಿಪ್ರಾಯದಲ್ಲಿ ನಂಬಿಕೆ ಅಂತ ಹೇಳೋದು ಕೊರತೆ ಆಗ್ತಿರೋದು, ಕಡಿಮೆ ಆಗ್ತಿರೋದು ನಾವು ಕಾಣ್ತೇವೆ. ಜನರೆಲ್ಲ ಈ ಕಂಪನಿ ಪ್ರಾಡಕ್ಟ್ಗಳಿಗಿಂತ ಹೆಚ್ಚಾಗಿ ಪ್ರಾಕೃತಿಕವಾಗಿ ಸಿಗುವ ಪ್ರಾಡಕ್ಟ್ಗಳ ಬಗ್ಗೆ ವಾಲುವುದನ್ನು ನಾವು ಕಾಣ್ತೇವೆ. ಅದು ಬೆಂಗಳೂರಿನಂತ ಮಹಾನಗರ ಪಾಲಿಕೆಗಳಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯ ಭಾವನೆಗಳು ಕೊರೋನಾದ ನಂತರ ತುಂಬಾ ಆಗಿದೆ. ಸೈಡ್ ಇಫೆಕ್ಟ್ಗಳು ಅದರಲ್ಲಿ ಬರ್ತದೆ ಅನ್ನುವಂಥದ್ದು ಜನಜೀವನದಲ್ಲಿ ಹಾಸುವಕ್ಕಾಗಿ ಭಾವನೆಗಳು ಬೆಳೆದು ಬಿಟ್ಟಿದೆ. ಅದರಿಂದ ಹೊರತಾಗಿ ಈ ಮೂಲಭೂತವಾಗಿ ಪ್ರಕೃತಿದತ್ತವಾದ ಪ್ರಾಡಕ್ಟ್ಗಳನ್ನು ಬೆಳೆದ್ರೆ ಜನರಿಗೆ ಹೆಚ್ಚು ಬೇಡಿಕೆ ಬರ್ತದೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್.
ಇನ್ನೊಂದು ಅಡಿಗೆ ಮನೆಗೆ ಸೀಮಿತವಾಗಿದ್ದಂತಹ ಮಹಿಳೆಯರು, ಗ್ರಾಮೀಣ ಭಾಗದ ಮಹಿಳೆಯರು ಅಡಿಗೆ ಮಾಡುದು, ಫ್ಯಾಮಿಲಿ ನೋಡುದು, ಕೃಷಿ ಚಟುವಟಿಕೆ ನೋಡುತ್ತಿದ್ದವರನ್ನು ಮನೆಯಿಂದ ಹೊರಗೆ ತಂದು ಒಂದು ಉದ್ಯಮದಲ್ಲಿ ಬೆಳೆಸುವುದು, ಆರ್ಥಿಕವಾಗಿ ಸಂಪನ್ಮೂಲರನ್ನಾಗಿ ಮಾಡುವಂಥದ್ದು, ಇನ್ನೊಂದು ಸಾಮಾಜಿಕವಾಗಿ ತಮ್ಮ ವ್ಯಕ್ತಿತ್ವವನ್ನು ಕೂಡ ವಿಕಸನ ಮಾಡಿಕೊಳ್ಳುವಂಥದ್ದು. ಮನೆಯಲ್ಲಿದ್ದವರು ಸೋಷಿಯಲಿಗೆ ಬಂದ ಕೂಡಲೇ ಅವರಲ್ಲಿ ಒಂದು ಬೆಳವಣಿಗೆಯನ್ನು ಕಾಣ್ತೇವೆ. ಆರ್ಥಿಕವಾಗಿಯೂ ಮನೆಯಲ್ಲಿ ಅವರು ಸಬಲೀಕರಣರಾಗ್ತಾ ಹೋಗ್ತಾರೆ, ಅವರಿಗೆ ಮನೆಯಲ್ಲಿ ಹಿಡಿತ ಸಿಗ್ತಾ ಹೋಗ್ತದೆ. ಈ ಉದ್ದೇಶದಿಂದ 2012-13ರಲ್ಲಿ NRLM ಬಂತು. ಈ ಕಳೆದ 3 ವರ್ಷದಿಂದ ನೀವು ಹೇಳಿದಾಗೆ ಕೊರೋನಾದ ಅವಧಿ ಅಂತ ಏನು ಹೇಳಿದ್ರಿ, ಅದರ ನಂತರ ಈ ನಾನ್ ಫಾರ್ಮ್ ಆಕ್ಟಿವಿಟೀಸ್ ಅಂತ ಕೃಷಿಯೇತರ ಚಟುವಟಿಕೆಗಳು, ಈ ಕೃಷಿ ಚಟುವಟಿಕೆಗಳಾಗಿ ಹೈನುಗಾರಿಕೆ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಕೆಲವು ಬಾಳೆ ಕೃಷಿ, ನೇಂದ್ರ ಬಾಳೆ ಇತ್ಯಾದಿಯನ್ನು ಮಾಡಿದ ಸಂಘಗಳು ಕೂಡ ನಮ್ಮ ಜಿಲ್ಲೆಯಲ್ಲೇ ಇದೆ. ಅದೆಲ್ಲ ಕೃಷಿ ಚಟುವಟಿಕೆಯಲ್ಲಿ ಬರ್ತದೆ. ಅದನ್ನು ಹೊರತುಪಡಿಸಿ ಕಾಡಿನಲ್ಲಿ ಸಿಗುವಂತಹ ಏನು ಮೂಲ ಕಚ್ಚಾ ವಸ್ತುಗಳು ಏನಿದೆ ಅದರಲ್ಲಿ ಪ್ರಾಡಕ್ಟ್ಗಳನ್ನು, ಉತ್ಪನ್ನಗಳನ್ನು ಮಾಡಿ ಬೆಳವಣಿಗೆ ಮಾಡಬಹುದು ಎನ್ನುವುದಕ್ಕೆ ಬೇರೆ ವಿಂಗ್ ಅನ್ನು ಒಂದು ಸ್ಥಾಪಿಸಿದ್ರು. ಅದು ವನಧನ ವಿಕಾಸ ಕೇಂದ್ರ. ನಮ್ಮ ಅರಂತೋಡು ಅಂತ ಹೇಳಿದ್ರೆ ಸುಳ್ಯ ಫುಲ್ ತಾಲೂಕಿನ ಸೆಂಟರ್ ಆಗಿ ಅರಂತೋಡಿನ ವನಧನ ವಿಕಾಸ ಕೇಂದ್ರ ಕಾರ್ಯನಿರ್ವಹಿಸ್ತದೆ. ಇದಕ್ಕೆ ಪ್ರಕೃತಿ ವನಧನ ವಿಕಾಸ ಕೇಂದ್ರ ಅಂತೇಳಿ ನಾಮಕರಣವನ್ನು ಕೂಡ ನಾವೆಲ್ಲ ಸೇರಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಈ ಕರಕುಶಲ ಉತ್ಪನ್ನಗಳಿರ್ಬೋದು, ಕೈಯಿಂದ ಮಾಡುವಂತಹ ಬುಟ್ಟಿಗಳಿರ್ಬೋದು, ಮತ್ತು ಹೆಚ್ಚಾಗಿ ನಮ್ಮ ಕಾಡಿನಲ್ಲಿ ಸಿಗುವಂತಹ ಜೇನು, ಏನು ಕಾಡಿನಲ್ಲಿ ಕಾಡು ಜೇನು ಅಂತ ಏನ್ ಹೇಳ್ತೇವೆ ನಾವು, ಪೆಟ್ಟಿಗೆಯಲ್ಲಿ ಮಾಡುವುದರಲ್ಲಿ ಕೂಡ ನಾವು ಅದಕ್ಕೆ ಬೆಲ್ಲವನ್ನು ಕೊಡುವುದು, ಸಕ್ಕರೆಯನ್ನು ಕೊಡುವುದರ ಮೂಲಕ ಕೃತಕವಾಗಿ ಮಾಡ್ತಿದ್ದೇವೆ ಎನ್ನುವ ಭಾವನೆ ಬೆಳೀತಾ ಇದ್ರೆ, ಕಾಡಿನಲ್ಲಿ ಸಿಗುವುದು ಪ್ರಕೃತಿ ದತ್ತವಾದ ಪ್ಯೂರ್, ಅತ್ಯಂತ ಶುದ್ಧವಾದಂತಹ ಜೇನಾಗಿರುತ್ತದೆ. ಸೊ ಅದರ ಉತ್ಪನ್ನಗಳನ್ನು ಕೂಡ ಇಲ್ಲಿ ಇಟ್ಟದನ್ನು ನಾವು ಕಾಣ್ತೇವೆ. ಅಲ್ಲಿ ಕೆಲವು ಈ ಪ್ರಕೃತಿ ದತ್ತವಾಗಿ ಕರಕುಶಲ ಇದರಲ್ಲಿ ಮಾಡುವಂತಹ ನಾವು ಫ್ಲವರ್ ಪಾಟ್ಗಳನ್ನೆಲ್ಲ ಸಭೆಗಳಲ್ಲಿ ಅಥವಾ ಇತ್ಯಾದಿಗಳಲ್ಲಿ ಏನಿರ್ತೇವೆ ಅದನ್ನು ಕೂಡ ಕಾಣ್ತೇವೆ. ಮತ್ತೆ ಹಣ್ಣು ಹಂಪಲುಗಳಿಂದ ವೈನ್ ತಯಾರಿಕೆ ಅಂಥದ್ದನ್ನು ಕೂಡ, ಆರೋಗ್ಯಕ್ಕೆ ಉತ್ತಮವಾದ ವೈನ್ಗಳಿರ್ಬೋದು, ತಲೆಗೆ ಹಚ್ಚುವ ಎಣ್ಣೆಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ತಾಲೂಕಿನಲ್ಲಿಯೇ ಒಂದು ತಾಲೂಕು ಪಂಚಾಯತ್ನಲ್ಲಿ ಒಂದು ಕಾರ್ಯಾಂಗದ ಯೂನಿಟ್ ಇದೆ, NRLM ಯೂನಿಟೇ ಇದೆ. ಅದರಲ್ಲಿ ತಾಲೂಕಿಗೊಬ್ಬರು ವ್ಯವಸ್ಥಾಪಕರಿದ್ದಾರೆ, ಸಂಯೋಜಕರು ಇರ್ತಾರೆ, ಮತ್ತೆ ಇದಕ್ಕೆ VDVKಗೆ ಸಂಬಂಧಪಟ್ಟವರು, ಅದರ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ನಾವೆಲ್ಲರೂ ಸೇರಿ ಇದನ್ನು ಸಂಯೋಜಿಸ್ತಾ ಇದ್ದೇವೆ. ನಾವು ಹೆಮ್ಮೆ ಪಡ್ತೇವೆ. ನೀವು ಹೇಳಿದ ಹಾಗೆ ಅರಂತೋಡು ಗ್ರಾಮ ಪಂಚಾಯತ್ನಲ್ಲಿ ಇದು ಪ್ರಥಮ ಕೇಂದ್ರ ಪ್ರಾರಂಭವಾಯಿತು. ಅದರಿಂದಾಗಿ ಒಂದು ಒಳ್ಳೆಯ ಪ್ರಾಡಕ್ಟ್, ಇದು ನ್ಯಾಷನಲ್ ಹೈವೇ ಇಲ್ಲಿ ಬರುವ ಕಾರಣ ರಾಜ್ಯದಾದ್ಯಂತ ಎಲ್ಲರಿಗೂ ಕೂಡ ಈ ಪ್ರಾಡಕ್ಟ್ಗಳು ಅವೈಲೇಬಲ್ ಸಿಗ್ತದೆ. ಎಲ್ಲರೂ ಕೂಡ ಅರಂತೋಡಿನ ಈ VDVKಗೆ ಬರಬೇಕು, ಇದರ ಪ್ರಾಡಕ್ಟ್ಗಳನ್ನು ಸ್ವೀಕರಿಸಿ ಅದರ ಒಳಿತು ಕೆಡುಕುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ಇದನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ವೀಕ್ಷಕರೇ, ಈಗಾಗಲೇ PDO ಅವರು ಮಾತನಾಡಿದ್ದಾರೆ. ಈ ಊರಿಗೆ ಒಂದು ಹೆಮ್ಮೆ ಅಂತ ಅವರು ಅಂದುಕೊಂಡಿದ್ದಾರೆ. ಖಂಡಿತವಾಗಿಯೂ NRLMನ ತಾಲೂಕು ವ್ಯವಸ್ಥಾಪಕರಾಗಿರುವಂಥ ಮೇರಿ ಎಸ್ ನಮ್ಮ ಜೊತೆಗಿದ್ದಾರೆ. ಅವರು ಇದರ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಇದು ಯಾವ ರೀತಿ ಕಾರ್ಯಪ್ರವರ್ತಿಸದೆ ಈ ಮಾರ್ಟೆಲ್ಲಿಗೆ ಹೇಗೆ ಉತ್ಪನ್ನಗಳು ಬರುತ್ತೆ ಎನ್ನುವುದನ್ನು ಅವರಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೇರಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಬಹುಶಃ ನಾನು ಕೂಡ ಗಮನಿಸ್ತಾ ಇದ್ದೆ, ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲೂ ಕೂಡ ಇಂಥ ಪಾರಂಪರಿಕವಾದ ವಸ್ತುಗಳನ್ನು, ಇದು ಚಾಪೆ ಹೆಣೆಯುವುದು, ಬುಟ್ಟಿ ತಯಾರಿಕೆ, ಇದನ್ನೆಲ್ಲ ಮುಟ್ಟಾಳೆ ತಯಾರಿಕೆ, ಇದನ್ನೆಲ್ಲ ಮಾಡ್ತಾ ಇದ್ರು. ಬಹುಶಃ ಇದಕ್ಕೆ ಒಂದು ಸ್ವರೂಪ ಬಂದಿದೆ, ಒಂದು ಸಾಂಸ್ಥಿಕವಾದ ಒಂದು ಸ್ವರೂಪ ಬಂದಿದೆ, ಇದೊಂದು ಮಾರ್ಕೆಟ್ ಆಗಿದೆ. ಇದು ಯಾವ ರೀತಿ ಕಾರ್ಯಪ್ರವರ್ತಿಸಿ ಜನೋಪಯೋಗಿ ಹೇಗೆ ಆಗ್ತದೆ ಮತ್ತು ಈ ಒಂದು ಸಂಜೀವಿನಿ ಸಂಘದ ಸದಸ್ಯರಿಗೆ ಯಾವ ರೀತಿ ಉಪಯೋಗ ಆಗ್ತದೆ? ಈಗ ನಮ್ಮ ಪ್ರಕೃತಿ ವನಧನ ವಿಕಾಸ ಕೇಂದ್ರದಲ್ಲಿ ಸುಮಾರು 300 ಜನರನ್ನು ಒಳಗೊಂಡಂತಹ ಈ ಕೇಂದ್ರ ಈಗ ಸುಮಾರು 150 ಜನ ಆಕ್ಟಿವ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ನೋಡಿದರೆ ಎಲ್ಲನೂ ಕಾಡಿಂದ ತಯಾರಿಸಿದಂತಹ ಉತ್ಪನ್ನಗಳನ್ನೇ ನಾವು ತುಂಬ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎಲ್ಲ. ಇವರಿಗೆ ಯಾವ ಥರ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿದರೆ, ಒಂದ್ಸಲ ನಾವು ರೋಡಲ್ಲಿ ಹೋಗ್ತಾ ಇರುವಾಗ ರೋಡ್ ಸೈಡಲ್ಲಿ ಕೂತ್ಕೊಂಡು ಅವರು ಬುಟ್ಟಿ ಎಣಿತಾ ಇದ್ರು, ಚಾಪೆ ಮಾಡ್ತಾ ಇದ್ರು. ಆ ಥರ ಮಾಡ್ತಾ ಇರುವಾಗ ಅವರನ್ನು ನಾವು ಹೋಗಿ ಅವರ ಹತ್ರ ಮಾತನಾಡಿ ಡೈರೆಕ್ಟಾಗಿ ಯಾಕೆ ಹೀಗೆ ಕೂತ್ಕೊಂಡು ಮಾಡ್ತಿದ್ದೀರಾ ಅಂತ ಅವರನ್ನು ಮಾತಾಡಿಸಿ ಅವರಿಗೆ ಬೇಕಾದಂತಹ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಆ ಥರ ನಾವು VDVKಗೆ ತಂದಂತಹ, ಸರ್ವೆ ಮಾಡಿ ತಂದಂತಹ ಇವರೇ ನಮ್ಮ VDVKಯ ಸದಸ್ಯರು, ಈಗ ಇರುವಂಥ VDVK ಸದಸ್ಯರು. ಇವರಿಗೆ ನಾವು ಯಾವ ರೀತಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ ಅಂದರೆ, ಮುಂಚೆ ಅವರು 1-2 ಬುಟ್ಟಿಗಳನ್ನು ಮಾಡ್ತಾ ಇದ್ರು. ಇವಾಗ ಡೈಲಿ ಅವರು ತುಂಬ ಬ್ಯುಸಿ ಆದರು, ಮಾಡಲಿಕ್ಕೆ ಟೈಮ್ ಇಲ್ಲದಷ್ಟು ಅವರು ಬ್ಯುಸಿ ಆಗುವಂತಹ ಮಟ್ಟಿಗೆ ಇವಾಗ ಬಂದಿದ್ದಾರೆ. ಸುಮಾರು 15,000 ಒಂದು ತಿಂಗಳಲ್ಲಿ ಒಂದು ಮಹಿಳೆ 15,000ವನ್ನು ಗಳಿಸ್ತಾ ಇದ್ದಾರೆ. ಈ VDVK ಮಾರ್ಟ್ ಓಪನ್ ಮಾಡಿದ ಮೇಲೆ, ಅಂದರೆ VDVK ಕಾನ್ಸೆಪ್ಟ್ ಬಂದ ಮೇಲೆ ಒಂದು ಮಹಿಳೆ 15,000 ಮಂತ್ಲಿಗೆ ಅರ್ನ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ VDVK ಬೆಳೆದಿದೆ.
ಅದೇ ರೀತಿ ಒಂದು 50ರಿಂದ 60 ಪ್ರಾಡಕ್ಟ್ಗಳನ್ನು ಉತ್ಪನ್ನಗಳನ್ನು ನಮ್ಮ VDVK ಮಾರ್ಟ್ ಇವಾಗ ಇಟ್ಕೊಂಡಿದೆ. ನಮ್ಮ ಸುಳ್ಯ ತಾಲೂಕಿನ ಎಲ್ಲರೂ ಕೂಡ ಮಾಡಿರುವಂಥದ್ದು ಇಲ್ಲಿಗೆ ಬರ್ತದೆ. ಹೌದು ಸರ್, ಹೌದು. ಈ ಲಾಭಾಂಶ ಹೇಗೆ ಅಂತ ಇವಾಗ ನೋಡಿದ್ರೆ ಲಾಭಾಂಶ ಅಂದ್ರೆ ಅವರು ಇವಾಗ ನಮಗೆ ಕೊಡೋದು ಹೇಗೆ ಅಂದ್ರೆ ಒಂದು ಪ್ರಾಡಕ್ಟಿಗೆ 100 ರೂಪಾಯಿ ಅಂತ ಅವರ ಪ್ರಾಡಕ್ಟ್ ಇರುತ್ತೆ. ಬಟ್ ನಾವು ಅವರಿಗೆ ಅದನ್ನು ಕಡಿಮೆ ಮಾಡದೆ 110 ರೂಪಾಯಿಗೆ ನಾವು ಪ್ರಾಡಕ್ಟ್ ಅನ್ನು ಅವರ ಕೈಯಿಂದ 10 ರೂಪಾಯಿ ಅವರಿಗೆ, ನಮ್ಮ ಸದಸ್ಯರಿಗೆ, VDVK ಸದಸ್ಯರಿಗೆ 10 ರೂಪಾಯಿ ಜಾಸ್ತಿಯೇ ಅವರಿಗೆ ಕೊಟ್ಟು ಅವರಿಗೆ ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ. ಇವಾಗ ಅಂಗಡಿಗಳಲ್ಲಿ ನೋಡಿದ್ರೆ ಅವರು ಡೈರೆಕ್ಟ್ ಹೋಗಿ ಅಂಗಡಿಗೆ ಕೊಟ್ರೆ 80 ರೂಪಾಯಿ 90 ರೂಪಾಯಿಗೆ ತಗೊಳ್ತಾರೆ. ಅವರು 120 130ಕ್ಕೆ ಸೇಲ್ ಮಾಡ್ತಾರೆ. ಬಟ್ ನಮ್ಮ VDVK ಪ್ರಕಾರ ನಾವು VDVKಗೆ ಬಂದ ಮೇಲೆ ಅವರಿಗೆ ಅವರ ಕೈಯಿಂದ ಉತ್ಪನ್ನಗಳನ್ನು ಮಾಡಿ ತಗೊಳ್ಳುವಾಗ 10 ರೂಪಾಯಿ ಜಾಸ್ತಿಯೇ ಅವರಿಗೆ ಕೊಟ್ಟು ನಾವು ಉತ್ಪನ್ನಗಳನ್ನು ಪರ್ಚೇಸ್ ಮಾಡಿಕೊಳ್ಳುವುದು. ಆದ ಕಾರಣ ಅವರಿಗೆ ನಮ್ಮ VDVK ಮೇಲೆ ಕೂಡ ತುಂಬಾ ಇದು ನಂಬಿಕೆ ಬಂದಿದೆ. ಉತ್ಪನ್ನಗಳು ಹೊರಗೆ ಹೋದ್ರೂ ಸಹ ಅವರು ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಉತ್ಪನ್ನಗಳನ್ನ ತಗೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ VDVK ಕ್ವಾಲಿಟಿ ಇರುತ್ತೆ. ಹೌದು, ಕ್ವಾಲಿಟಿಯೂ ಇರುತ್ತೆ ಸರ್. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಲಾಸ್ಟ್ ಮಂಗಳೂರಲ್ಲಿ ನಡೆದಂತಹ ಕರಾವಳಿ ಉತ್ಸವದಲ್ಲಿ ನಮ್ಮ VDVKಯ ಉತ್ಪನ್ನಗಳು ಭಾಗವಹಿಸಿ 1,34,000 ರೂಗಳನ್ನು ಗಳಿಸಿದ್ದೇವೆ. ಮಂಗಳೂರು ಕರಾವಳಿ ಉತ್ಸವದಲ್ಲಿ 1,34,000 ರೂಗಳನ್ನು ನಾವು ಗಳಿಸಿದ್ದೇವೆ. ಅದು ತುಂಬಾ ಹೆಮ್ಮೆಯ ವಿಷಯ. ಪೇಪರಲ್ಲಿ ಕೂಡ ಬಂದಿತ್ತು ಲಾಸ್ಟ್ ಇದರಲ್ಲಿ. ತುಂಬಾ ಒಳ್ಳೆ ವಿಚಾರವಾಗಿದೆ. ಆಮೇಲೆ ನಮ್ಮ ಸಂಜೀವಿನಿಯ ಸದಸ್ಯರು ಸುಮಾರು 40ರಿಂದ 50 ಉತ್ಪನ್ನಗಳನ್ನು ಮಾಡಿ ನಮ್ಮ VDVKಗೆ ಅವರು ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಸೇಲ್ ಮಾಡಿದಲ್ಲಿ ನಾವೀಗ VDVKಯಲ್ಲಿ ಇಟ್ಟು ಅದನ್ನು ನಾವು ಹೊರಗೆ ಎಲ್ಲಿ ಪ್ರದರ್ಶನ ಇದ್ರು, ಮಾರಾಟ ಮೇಳ ಇದ್ರು, ಸಂತೆ ಇದ್ರೆ, ಮಾಸಿಕ ಸಂತೆ ಇದ್ರೆ ಅದರಲ್ಲೆಲ್ಲಗಳನ್ನು ಇಟ್ಟು ಅವರಿಗೆ ನಾವು ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸ್ತಾ ಇದ್ದೇವೆ. ವಾರದ ಎಲ್ಲ ದಿನ ತೆರೆದಿರ್ತದೆ, ಅದಕ್ಕೆ ಟೈಮ್ ಇದು ಬಂದು VDVK ಮಾರ್ಟ್ ಬಂದು 30 ದಿನ ಕೂಡ ಓಪನ್ ಅಲ್ಲೇ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಓಪನ್ ಮಾಡಿ ಇರ್ತೇವೆ. ಮತ್ತೆ ಸಂಡೇ ರಜೆ. ಈ ಪ್ರಕೃತಿ ವನಧನ್ ವಿಕಾಸ ಕೇಂದ್ರಕ್ಕೆ ವನಸಖಿ ಅಂತ ಒಬ್ರು ಇರ್ತಾರೆ ಸರ್. ಅವರಿಗೆ ಒಂದು ಗೌರವಧನ ಕೊಟ್ಟು ಅವರು ಪ್ರತಿ 30 ದಿನ ಕೂಡ ಅವರು ಈ VDVKಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ವನಸಖಿ ಅಂತ ಅವರಿಗೆ, ಅವರ ವನಸಖಿಯ ಹೆಸರು ಪುಷ್ಪ ಅಂತ. ಕೃಷಿ ಸಖಿ, ಪಶು ಸಖಿ ಇದ್ದಾಗೆ ವನಸಖಿ. ಹೌದು ಹೌದು. ಆ 300 ಸದಸ್ಯರಿಗೆ ವನಸಖಿ ಅಂತ ಒಬ್ಬರು ಪುಷ್ಪ ಅವರನ್ನು ಆಯ್ಕೆ ಮಾಡಿದ್ದೇವೆ ಸರ್. ಮೇರಿ ಮೇಡಮ್ ಹೇಳ್ತಾ ಇದ್ರು ತಾಲೂಕಿಗೆ ಒಬ್ರು ವನಸಖಿ ಇದ್ದಾರೆ ಅಂತ. ಅವರು ಪುಷ್ಪಕ ನಮ್ಮ ಜೊತೆಗಿದ್ದಾರೆ. ಪುಷ್ಪಕ ನಮಸ್ತೆ. ನಮಸ್ತೆ. ಒಂದು ವಾರ ಆಯ್ತು ಅನ್ಸುತ್ತಲ್ಲ ಉದ್ಘಾಟನೆ, ಹೇಗಿದೆ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ. ಬರ್ತಾರೆ, ನೋಡ್ತಾರೆ, ಕೆಲವರು ಐಟಮ್ಸ್ ತಗೊಳ್ತಾರೆ, ಮತ್ತೆ ಇನ್ನು ಒಂದು ವಾರ ಕಾಲದಿಗೆ ಬಂದು ತಗೊಂಡು ಹೋಗ್ತಾರೆ. ಹೇಳಿ ಭೇಟಿ ಕೊಡ್ತಾ ಇದ್ದಾರೆ ಸಂಜೆವರೆಗೆ. ನೋಡೋಣ ಇಲ್ಲಿ ಏನೆಲ್ಲ ಉತ್ಪನ್ನಗಳು ಸಿಗತ್ತೆ ನಮಗೆ. ಕಾಡಿನಿಂದ ಬಂದ ಕಚ್ಚಾ ವಸ್ತುಗಳು ಅವರ ಕೈಚಳಕದಲ್ಲಿ ತಯಾರಾಗಿ ಮಾರುಕಟ್ಟೆ, ಈಗಾಗಲೇ ಮಾತಾಡ್ತಾ ಹೇಳಿದ್ದೆವು, ಈಗ ಇಂಥ ಒಂದು ಉತ್ಪನ್ನಗಳನ್ನು ಜಾಸ್ತಿ ಜನ ಬಳಸ್ತಾರೆ ಅಂತ ಹೇಳಿದ್ರು. ಅದಕ್ಕಾಗಿ ಇದಕ್ಕೆ ಒಳ್ಳೆಯ ಭವಿಷ್ಯ ಕೂಡ ಇದೆ. ಏನೆಲ್ಲ ಇದೆ ಅದನ್ನು ತಯಾರಿಸೋರು ಯಾರು, ಅವರ ಅನುಭವಗಳನ್ನು ಕೂಡ ಕೇಳೋಣ ಬನ್ನಿ. NRLMನಲ್ಲಿ MBK ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅಕ್ಕ, ನಿಮ್ಮ ಹೆಸರು? ಸುಮತಿ. ಏನು ಅನುಭವಗಳು? ನಾವು ಈಗ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕಾರ್ಯಕ್ರಮ ಬಂದಾದ ನಂತರ ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯರು ತುಂಬ ಚುರುಕಾಗಿ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಯಾವುದೇ ಒಂದು ಇದರಲ್ಲಿ ತಾಲೂಕಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಗುರುತಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಪ್ರತಿ ಇವರು VDVK ಆಗಿರ್ಬೋದು ಅಥವಾ ನಮ್ಮ ಸಂಜೀವಿನಿ ಸ್ವಸಹಾಯ ಗುಂಪಿನವರಾಗಿರ್ಬೋದು, ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ನಾವು ವರ್ಷ ಒಂದು ಕ್ರೀಡೋತ್ಸವ, ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು, ಸಂಘದವರನ್ನು ಪ್ರೋತ್ಸಾಹಿಸಿಕೊಂಡು ನಾವು ಒಳ್ಳೆಯ ಒಂದು ಯೋಜನೆಯನ್ನು ಪಡ್ಕೊಂಡಿದ್ದೇವೆ. ಇದು ನಮಗೆ ತುಂಬ ಸಂತೋಷದ ವಿಷಯ. ವೀಕ್ಷಕರೇ, ಅನೇಕ ಬಹುಶಃ ಇವತ್ತಿನ ಕಾಲಕ್ಕೆ ಅಪೂರ್ವ ಎನಿಸುವಂತಹ ಉತ್ಪನ್ನಗಳೆಲ್ಲ ಈ ಒಂದು VDVK ಮಾರ್ಕ್ನಲ್ಲಿ ಇದೆ. ತಾವು ಗಮನಿಸ್ತಾ ಇದ್ದೀರಿ. ಇಬ್ಬರು ಸಹೋದರಿಯರು ನನ್ನ ಜೊತೆಗಿದ್ದಾರೆ. ಏನ್ ಚಪುದಾರಕ್ಕ? ಭಾಗೀರಥಿ ಇರ್ಲಪುದಾರ. ಇವರೆಲ್ಲರೂ ಕೂಡ ಈ ಚಾಪೆಗಳನ್ನು ತಯಾರಿಸಿರುವಂಥದ್ದು. ಏತು ವರ್ಷ ಹೊಡ್ತಿಂಚಿ ಈ ಬೆಲೆ ಮಲ್ತೊಂದಲ್ಲ ಕೆಲಸ ಮಾಡ್ಕೊಂಡು ಅಪ್ಪೆ ಅಜ್ಜಿ ಓಳು ಇಲ್ಲೋಳು ದೇರಜೆ ಇಲ್ಲಿ ಇತ್ತನೇ ಏನೇನು ಬಿಡ್ತಾನೆ ಇದ್ದಿ ಏತು ಕುಟುಂಬ ಉಳ್ಳಾರಲ್ಲ ಇದು ಪಜೆ ಮಲ್ಪನಾಗಲಿ ಎಂಕ್ಲೈತಲ್ಲಿ 3 ಜನ ಮೆಗ್ದಿ ಬರ್ತಿ ಜನ. ದುಂಬು ಓಡೆ ಕೊರೋಯ್ತಾರೆ ಪಜೆ ಮಲ್ತು ದುಂಬು ಸುಳ್ಯ ನೆಕ್ ಕೊರೋಂಟ ಅಂಗಡಿಗೆ ರಥ ಬೀದಿ ರೆಡ್ಡ ಅಂಗಡಿಗೆ ಕೊರೋಂಟ
ಅಲ್ಲಿ ಹೋಗ್ಬೇಕಂದ್ರೆ ಇತ್ತೆ ಕರಿನವಾರಟ್ಟು ಇಡೀ ಇತ್ತು ಪದ್ಯ ಇಡೆ ಮಲ್ತೊಂದುಳ್ಳಾರು ಎಂಚ ತಯಾರು ಮಲ್ಪರಂಜಿ ಪಳ್ಳೆಯಿಂದ ಇದು ಎಂಕ್ಲೆ ಸುದ್ದೆ ಬರಿಟ್ಟು ತಿಕ್ಕೊಂಡು నేను ಕೊಂಡೋತು ಕೊಯ್ಯಿತ್ತು ಒಂಜಿ ವಾರ ಉಳಿಂಗೇರ ಪಾಡೋಡು ಉಳಿಂಗೇರ ಪಾಡ್ತಾ ಇನ್ನು ಉಳುಂಗಿನ ಕಟ್ಟೊಂದು ಹೋತು ಪೀರ ಇನ್ನು ಲಾಯ್ ಕಂಚನಿ ಒಂಜಿ ರೆಡ್ ಬಾಜೆ ಆಪಣಾತ ಕಟ್ಟು ದೀಡ್ತು ಬುಕ್ಕ ಇನ್ನು ಒಪಾಸ ಇನ್ನು ನೀರಿಗೆ ಪಾಡ್ತಾ ಪದಾನ್ ಪಾತ ಇನ್ನು ಮುಳ್ಳು ಎತ್ತದು ಒಪಾಸ ಇನ್ನು ಸುಂಪೆ ಮಾಡ್ಕೊಡು ಸುಂಪೆ ಮಾಡ್ತಾ ಇನ್ನು ಒಪಾಸ ಸೈಸ್ ಮಾಡ್ತದೆ ಎಂಕ್ಲೆಗ ಒಂಜಿ ಪದ್ಯ ಆವಡ್ದಂಟ 2 ದಿನದಾಗೆ ಆಸ ಬರ್ಪುನ ಇಟ್ಟು ಒಂಜಿ ಮಲ್ಲ ಪಜ್ಜೆ ಆವಡ ಮಲ್ಲ ಪದ್ಯ ಆವಡ್ದಂಟ 2 ದಿನ ಬೋದು 2 ದಿನ ಒಂಜಿ ದಿನ ಮುಳ್ಳು ಎತ್ತ ಇನ್ನು ಸುಂಪೆ ಮಾಡ್ಪೇರ ಮಂತಾಯಿನ ಸೈಸ್ ಮಾಡ್ತು 8 ಗಂಟೆ ಶುರು ಮಾಡ್ತಾರೆ 5 ಗಂಟೆನ ಒಂದು ಚಾಪ ಹಾಕ್ನಿಂಟ್ಲಿ ಇದ್ದಂಡ ಭಾರಿ ಕಷ್ಟ ಉಂಡ ಈಗ ಮೂಜಿ ಅಂತಾರ ಮುಳ್ಳು ಉಂಡಾವು ಅಂದೆ ನಡುಟೊಂಜಿ ಮಧ್ಯ ಬೆರಟ್ಟು ಮುಜ್ಜಂತರ ಮುಳ್ಳುಂಡ ಆತ ಕಷ್ಟ ಉಂಡಾಯ್ತು ಇಟ್ಟು ಬೇತೆ ಬೇತೆ ನಮನಿತ ಒಂದು ಪಜ್ಜೆ ಉಳ್ಳಾನ ಅಂದು ಬಾಳೆತ್ತು ತೊಟ್ಟಿಲಿ ಬಾಡ್ನಂಚಿನ ಮಿತ್ತಾವು ಜಪ್ಪುನಂಚಿನ ಪಜ್ಜೆ ಅವು ಎಂಕ್ಲೆ ಹಿರಿಯಾಗ್ಲೇಗೆ ಎಂದೇ ಕರ್ತವ್ಯ ಅಂದೇನು ಎಂಕ್ಲ ನೆಟ್ಟು ಅಂದೆ ಇತ್ತೆಲ್ಲ ಬೋಡಾಪುಂಡು ಬೇತೆ ಬೇತೆ ಕಾರ್ಯಕ್ರಮಗಳು ಆಚರಣೆಗೆ ಇತ್ತೇನಕ್ಕೆ ಜಾಸ್ತಿ ಬೇಡಿಕೆ ಉಂಡು ಜಾಸ್ತಿ ಬೇಡಿಕೆ ಉಂಡು ದುಂಬು ಬೇಡಿಕೆ ಇತ್ತಂಡೆ ಬುಕ್ಕ ಚೂರು ಕಡಿಮೆ ಉಂಡು ಇತ್ತೆ ಪಿರಾ ದುಂಬು ತಲೆ ಕೊನೆ ಆവുന്നു ಮಧ್ಯ ಉಂತು ಇತ್ತನಕ್ಕೆ ಬೇಡಿಕೆನೇ ಇಜ್ಜಂಡು ಇತ್ತು ಜಾಸ್ತಿ ಬೇಡಿಕೆ ಅವತ್ತನ್ನಕ್ಕೆ ಸರಿ ಅಂತ ಎಂಕಿತ್ತೆ ಒಳ್ಳ ಕೂಲಿ ಇತ್ತೆ ಪಜ್ಜೆ ಮಲ್ಪುನಗ್ಲ ಕಡಿಮೆ ಆಯ್ತಾ ಕಡಿಮೆ ಇತ್ತೆ ಒಳ್ಳ ಕೂಲಿ ಕೆಲಸದ ಆಲಜ್ಜಿ ಎಂಕ್ ಇಂದೆ ಇಲ್ಲಾಳಿಕೊಳ್ಳ ಒಂದು ದಿನ ಮಲ್ಪಾರದ ವೀಕ್ಷಕರೇ ಈ ಮಾರ್ಟ್ನಲ್ಲಿ ಪಾರಂಪರಿಕವಾದ ಬುಟ್ಟಿಗಳು ಇವೆ ಇದನ್ನು ಕುಲಕಸುಬಾಗಿ ಮಾಡಿಕೊಂಡಿರು ಬಂದವಂಥವರು ಕೊರಗ ಸಮುದಾಯದವರು ವಿಶೇಷವಾಗಿ ಪಂಜದಲ್ಲಿ ಹಿಂದೆ ತುಂಬ ಸಂಖ್ಯೆಯಲ್ಲಿ ಕೊರಗ ಸಮುದಾಯದ ಕುಟುಂಬಗಳಿತ್ತು ಈಗಲೂ ಕೂಡ ಪಂಜದಲ್ಲಿ ಮತ್ತು ಪಕ್ಕದ ಪಲ್ಲೋಡಿಯಲ್ಲಿ ಅವರಿದ್ದಾರೆ ಎಂಚ ಬುದಾರೆ ಏನ ಬುದಾರೆ ಪ್ರೇಮ ಇದು ಪೂರ ನಿಕ್ಲೆ ಮಲ್ತಾನ ಆತ ಇತ್ತೆಂಚ ಈ ಬಟ್ಟಿಲೆಗೆ ಬೇಡಿಕೆ ಉಂಡ ಡ್ರೌನ್ ಆತಂಡು ಆನೆಲ್ಲ ಎಂಕ್ಲ ಕರಿದಪ್ಪನಾಗ ಕಮ್ಮಿ ಇರ್ತೈತೊಂದಿರು ಆಕಳು ಜಾಸ್ತಿ ಮಾಡ್ಬೇರ ಅವ್ರು ಎಂಚ ಅಂದೇನೆ ತಯಾರು ಮಲ್ಪನ ಎಂಚ ಪಂಡೆ ತಯಾರು ಮಾಡ್ಪನಾಗ ಇಂಜಿರು ಬೂರು ಕಾಡು ಹಿಡ್ದು ಕನತ್ತದು ಅಯ್ಯನು ಬಾಸ್ ಮಂತದ್ದು ಅನಗನೆ ಪೊರ್ತು 2-3 ಗಂಟೆ ಹಾಪುಂಡು ಏತಂಡೆ ಬೋಪಾರ ಬುಲ್ಪುಗು ಬುಲ್ಪುಗು ಒಂಜಿ 8 ಗಂಟೆ ಬಪ್ಪ ಕಾಡು ಹೋದ ಅಲ್ಪ ನಾಡ್ದು ಕರ್ತದು ಪೂರ ದುಂಬದಲೆಕ್ಕ ತಿಕ್ಕೊಂದು ಉಂಟಾಯ್ತಾ ಇಂಜಿರಿ ಬಳ್ಳಿ ಪುರ ಕಮ್ಮಿ ಬಾರಿ ಕಮ್ಮಿ ಪೂರ ಇತ್ತ ಗುಡ್ಡೆ ಬೋದು ಪೂರ ಇಲ್ಲ ಉಂಡು ಮುಖ ಹೋಲು ಕಾಡು ತಿಕ್ಕೊಂಡೆ ಬಾರಿ ಬಂಗಡುಲ್ಲ ವಾನ ಮನೆತ ಬಟ್ಟಿ ಪುರ ಮಲ್ಪಾರ ಕಾಂಟ್ಯ ಎಂಜಿರು ಬಳ್ಳದ ಕೊಂಚಿನ ಕೈಕುರ ಕುಡುಪು ಕೊಂಚಿನ ಕುರುವೆಗಳು ಬೊಕ್ಕ ಬಟ್ಟಿ ಮಾದಿರಿ ಬಳ್ಳದ ಇತ್ತೆ ಇಂದು ಆಯ್ನ ತುಕ ನಿಕ್ಲೆ ಹೆಲ್ಪ್ ಆತನ ತಂಜಿ ಮತ್ತೆ ಸಹಾಯ ಆತನದ ಮಸ್ತ್ ಅಂತೀರಿ ವೀಕ್ಷಕರ ನಮ್ಮೊಟ್ಟಿಗೆ ಮೀನಾಕ್ಷಿ ಬೆಂಡೋಡಿ ಅವರಿದ್ದಾರೆ ನಮ್ಮ ಚಾನೆಲ್ನಲ್ಲಿ ಇವರ ಬಗ್ಗೆ 2 ಬಾರಿ ಸ್ಟೋರಿ ಬಂದಿತ್ತು ರಾಷ್ಟ್ರಪತಿಗಳನ್ನು ಭೇಟಿ ಮಾಡುವಂತಹ ಅವಕಾಶ ಇದೇ ಒಂದು ಯೋಜನೆಯ ಮೂಲಕ ಅವರಿಗೆ ಆಗಿತ್ತು ಅವರು ಕೂಡ ಕೊರಗ ಸಮುದಾಯದವರು ಮತ್ತು ಈ ಬಟ್ಟಿಯನ್ನು ತಯಾರು ಮಾಡುವಂಥವರು ಹೇಳಕ್ಕ ಈ ಮಾರ್ಟ್ನ ಬಗ್ಗೆ ಹೇಳಿ ಏನು ಅನ್ನಿಸ್ತಾ ಇದೆ ಈ ಮಾರ್ಟ್ ಈಗ ತುಂಬಾ ಖುಷಿ ಕೊಡ್ತಾ ಇದೆ ಅಂದರೆ ನಮ್ಮ ಸಮುದಾಯವರಿಗೆ ಒಂದು ಏನು ಇದು ಅಲಿಸಿ ಹೋಗುವಂಥ ಈ ವಿದ್ಯೆ ಅಂದರೆ ಇದು ಯಾರು ಎಲ್ಲಿ ಶಾಲೆಯಲ್ಲಿ ಸಿಗದಂಥ ಸ್ವತಃ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದು ಅದನ್ನು ಅವರಷ್ಟಕ್ಕೆ ಅವರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಬೇಡಿಕೆ ಇರಲಿಲ್ಲ. ಅಂದರೆ ಅದನ್ನು ಮಾರ್ಕೆಟಿಂಗ್ ಆಗಲಿ ಈ ಥರ ಎಲ್ಲಿ ಕೊಡಲಿಕ್ಕೂ ಅವರಿಗೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ ಹಿಂದೆ. ಆವಾಗ ಸ್ವಲ್ಪ ಸ್ವಲ್ಪ ಅವರು ಕಲ್ತಂತ ಒಂದು ಅಲ್ಪ ಸ್ವಲ್ಪ ಅದಕ್ಕೆ ಆದಾಯ ಸಿಗ್ತಿತ್ತು ಅಷ್ಟೇ. ಮತ್ತು ಮುಂದೆ ಅದನ್ನು ಅವರ ಮಕ್ಕಳಿಗೆ ಅದನ್ನು ಇದು ಮಾಡುವಾಗ ಆ ಮಕ್ಕಳು ವಿದ್ಯೆ ಕಲೀಲಿಕ್ಕೆ ಶಾಲೆಗೆ ಹೊರಟರು. ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಡೌನ್ ಆಗಿತ್ತು. ಅದನ್ನು ಹಿರಿಯವರೇ ಮಾಡ್ತಿದ್ದದು. ಈಗಲೂ ಅಲ್ಲಿ ಮಾಡ್ತಿದ್ದಾರೆ ಅಷ್ಟೇ. ಇದಕ್ಕೆ ಇನ್ನು ಮುಂದಕ್ಕೆ ಸಹ ಇದಕ್ಕೆ ಯುವ ಪೀಳಿಗೆ ಈಗಿನವರು ಅದಕ್ಕೆ ಈ ಕೆಲಸಕ್ಕೆಲ್ಲ ಅಂದರೆ ಇದಕ್ಕೆ ಮಾರ್ಕೆಟ್ ಇರಲಿಲ್ಲ. ಹಿಂದೆಲ್ಲ ನಮ್ಮ ಮಾವನವರು ನಮ್ಮ ಅಪ್ಪಂದಿರೆಲ್ಲ ಹಿಂದೆ ನಾವು ಸಣ್ಣದಿರುವಾಗ ಎಲ್ಲ ಊರು ಸುತ್ತಿ ಅದೊಂದು ಹೊಟ್ಟೆ ಪಾಡಿಗಾಗಿ ದುಡಿತಾ ಇದ್ದಂಥ ಈ ಕಸುಬನ್ನು ಈಗ ಈ ಸಂಜೀವಿನಿ ಈ ಸಂಜೀವಿನಿ ಬಂದ ನಂತರ ಇದನ್ನು ಈಗ ಅವರೇ ಈ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಡ್ತೇವೆ, ನೀವು ಇದನ್ನು ತಯಾರಿಸಿ ಅಂತ ಹೇಳಿ ಈಗ ಅದಕ್ಕೆ ಉತ್ತೇಜನ ಕೊಡುವ ಮೂಲಕ ಇದಕ್ಕೊಂದು ಬೆಲೆ ಇರ್ತದೆ ಇನ್ನು ಮುಂದಕ್ಕೆ. ಅಂದರೆ ಇದು ಕಾಡಿಂದ ಬಂದಂಥ ಆದಾಯ. ಇಲ್ಲಿ ನೀವು ತಯಾರು ಮಾಡಿದ್ದು ಕೂಡ ಉಂಟಾ ಇಲ್ಲಿ? ಇದರಲ್ಲಿ ಹೂವು ಬುಟ್ಟಿ ಮತ್ತೆ ಒಂದು ಸಣ್ಣದನ್ನು ನೀವು ಡೆಲ್ಲಿಯಲ್ಲಿ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದೀರಿ. ಸ್ವಲ್ಪ ಇದಿತ್ತು. ಇಲ್ಲಿ ನೋಡಿ ವೀಕ್ಷಕರಿಗೆ, ಕುಡುಪು ಇದೆ, ಅದೇ ರೀತಿಯಲ್ಲಿ ಬಳ್ಳಿ ಬುಟ್ಟಿ ಇದೆ. ಇದು ಇಂಜಿರು ಬಳ್ಳಿಯ ಬುಟ್ಟಿಗಳು. ಇದೇ ಮಾರ್ಟ್ನಲ್ಲಿ ಬೇರೆ ಬೇರೆ ಡಿಸೈನ್ನ ವಯರ್ ಬ್ಯಾಗ್ಗಳಿವೆ, ತಾವು ಗಮನಿಸ್ತಾ ಇದ್ದೀರಿ. ಮೇಲೆ ಮತ್ತು ಕೆಳಗಿಲ್ಲಿ ಎಲ್ಲ ಇದೆ. ಇದನ್ನು ತಯಾರಿಸಿದವರು ಮೇಡಮ್, ನಿಮ್ಮ ಹೆಸರು? ರೇವತಿ. ಎಲ್ಲಿ ಮನೆ? ಐವರ್ನಾಡು. ಹೇಳಿ, ಹೇಗೆ ತಯಾರಿಸ್ತಾ ಇದ್ದೀರಿ? ಇದು ವಯರಲ್ಲಿ ಇದು ಸಣ್ಣ ಏಜಲ್ಲಿ ನಾನು ಕಲಿತದ್ದು 5 ಇಯರ್ಸ್ 7 ಇಯರ್ಸ್ ಅಲ್ಲಿ. ಮತ್ತೆ
ಇದು ಈಗ ಒಂದು 2 ವರ್ಷ ನನಗೆ ಕೆಲಸ ಎಂತ ಸಹ ಇಲ್ಲ, ಮನೆಯಲ್ಲಿ ಹೀಗೆ ಸುಮ್ಮನೆ ಇದ್ದದ್ದು, ಹೆಲ್ತ್ ಇಶ್ಯೂ ಇದ್ದ ಕಾರಣ. ಮತ್ತೆ ಇದು ಒಂದು ಸಿಕ್ಕಿತ್ತು, ಪಕ್ಕದ ಮನೆಯಲ್ಲಿ ನನಗೆ ಅವರು ರಿಲೇಟಿವ್ ಇದ್ದಾರೆ, ಅವರಿಂದ ನಾವು ನಮ್ಮ ಮನೆಗೆ ಮಾಡುವ ಅಂತ ಒಂದೊಂದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ನಮ್ಮ ಕಡೆ ರಬ್ಬರ್ ಎಸ್ಟೇಟ್, ಅಲ್ಲಿ ಕೆಲಸಕ್ಕೆ ಇದೆಲ್ಲ ಯೂಸ್ ಮಾಡುವಾಗ ಒಬ್ಬೊಬ್ಬರು ಹಾಗೆ ಇದಾಗಿದೆ. ಒಂದು 2 ವರ್ಷ ಇದೇ ನನಗೆ ಅದು ಒಂಥರ ಕೆಲಸ ಆಯಿತು. ಮತ್ತೆ ನನಗೆ ಇದು ಹೊರಗೆ ಬರಲಿಕ್ಕೆ ನನಗೆ ಇದನ್ನು ಹೇಗೆ ಪಬ್ಲಿಸಿಟಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ದೇವರು ಕೊಟ್ಟೋ ಥರ ಇವರು ಮೇರಿ ಅವರು ಕರೆದ್ರು ನನಗೆ ಕಾಲ್ ಮಾಡಿ, ಇಷ್ಟೆಲ್ಲ ಮಾಡೋದು ನನಗೆ ಗೊತ್ತಿಲ್ಲ, ನೀನು ಬಂದು ಹೇಳಬೇಕಿತ್ತು ಹೋಗಿ ಅಂತ. ಮತ್ತೆ ಅವರು ಹೆಲ್ಪ್ ಮಾಡಿದ ಮೇಲೆ ಈಗ ನನಗೆ ಇದೊಂಥರ ಕೆಲಸ ಥರನೇ ಆಯಿತು. ಬಟ್ ಇದು ಎಂತ ಹೇಳೋದಂದ್ರೆ, ಇದು ಎಲ್ಲರಿಗೂ ಇಷ್ಟೆಲ್ಲ ಇದು ಮಾಡ್ತಾರೆ ಅಂತ ನನಗೆ ಇದು ಫಸ್ಟ್ ಟೈಮ್ ಗೊತ್ತಾಗಿದ್ದು. ಇದು ಎಲ್ಲ ಹೊರಗೆ ಬರಬೇಕು. ಓಲ್ಡ್ ಹಳೇದು ಅಂತ ಇದು ಮಾಡೋದು ಬಾರದು. ಎಲ್ಲೆಲ್ಲಿ ಎಂತೆಂತ ಮಾಡ್ತಾರೋ ಅದನ್ನ ಈಗೆಲ್ಲ ಒಂದು ಹೆಲ್ಪ್ ಮಾಡಿ ಕೊಟ್ಟಿದ್ರೆ ಅದೇ ಒಂದು ಒಳ್ಳೆದಾಗ್ತದೆ. ಇದು ನೀವು ಒಬ್ಬರ ಮಾಡ್ತೀರಾ ಅಥವಾ ನಿಮ್ಮೊಟ್ಟಿಗೆ ಬೇರೆಯವರು ಇದ್ದಾರೆ? ಒಬ್ಬರು ಇದ್ದಾರೆ ಹೆಲ್ಪ್ ಮಾಡ್ಲಿಕ್ಕೆ, ಅವರಿಗೆ ಗೊತ್ತಿಲ್ಲ, ನಾನು ಕಲಿದು ಕೊಟ್ಟು ಈಗ ಅವರು ಸಹ ಬ್ಯಾಕ್ ಮಾಡ್ತಾರೆ. ಇದೆಲ್ಲ ಒಂದು ಪಬ್ಲಿಸಿಟಿ ಮಾಡಿ ಕೊಟ್ರೆ ಅದೇ ಒಂದು ಸ್ವಲ್ಪ. ಇಲ್ಲಿ ಮತ್ತಷ್ಟು ಉತ್ಪನ್ನಗಳಿವೆ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ. ಅದನ್ನು ತಯಾರು ಮಾಡಿದವರು ಕೂಡ ಇದ್ದಾರೆ, ವಿಡಿವಿಕೆ ಅಧ್ಯಕ್ಷರ ಹೆಸರಾಗಿ ಶೋಭಲತಾ. ಎಲ್ಲಿ ಮನೆ? ಕಳುಬೈಲು. ಏನೆಲ್ಲ ಇದೆ? ಇದೇನು? ಅದು ಇದು ಒಣನೆಲ್ಲಿಕಾಯಿ ಸರ್. ಇದನ್ನು ಒಣಗಿಸಿ ಪ್ಯಾಕ್ ಮಾಡೋದು ಸರ್. ಇದು ಅರಿಶಿನ ಹುಡಿ. ಇದು ಊರಲ್ಲಿ ಆಗುವಂತ ಅರಿಶಿನ ಹುಡಿ. ಇದು ಇದು ದನದ ತುಪ್ಪ, ಪ್ಯೂರ್ ಆಗಿ ಸೇರು. ಇದು ಧೂಪ ಸರ್, ಕಾಡಿನಲ್ಲಿ ಸಿಗುವಂತ ಧೂಪ. ಇದು ಅದು ಇದು ಮಿರ್ಚಿ ಗಾಂಧಾರಿ. ಇದು ಕಾಡಿ ಹನಿ ಸರ್. ಪ್ಯೂರ್ ಜೇನು ಸರ್. ಇದನ್ನೆಲ್ಲ ನಾವು ಇಲ್ಲಿ ತಗೊಂಡು ಬಂದು ನೀವೆಲ್ಲಿ ತಯಾರು ಮಾಡಿ ಇದನ್ನ ಪ್ರಾಡಕ್ಟ್ಗಳನ್ನ ಇಲ್ಲಿ ಮಾಡ್ತೀವಿ? ಇಲ್ಲಿ ಮಾಡೋದು ಸರ್. ನಾವಿದು ಇಷ್ಟು ಜನ ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ಎಲ್ಲ ಇಲ್ಲೇ ನಾವೇ ಮಾಡೋದು ಸರ್. ಇದು ಮೊದಲು ಎಲ್ಲಿ ಮಾಡ್ತಾ ಇದ್ರಿ? ಮೊದಲು ಇಲ್ಲೇ ಮಾಡ್ತಿದ್ದು ಸರ್. ಇಲ್ಲೇ ಮಾಡ್ತಿದ್ದು. ಅದನ್ನು ಮಾಡಿ ಇಲ್ಲಿಗೆ ತಂದು ಮೊದಲು ಇಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಮೊದಲು ಮಂಗಳೂರಿಗೆ ಫಸ್ಟ್ ಹೋಗಿದ್ದು ಸರ್. ವೀಕ್ಷಕರೇ, ಇಲ್ಲಿ ತಾಯಿ ಮತ್ತು ಮಗಳು ಇದ್ದಾರೆ. ಸಂಪಾಜೆಯ ಹಿರಿಯ ನಾಯಕಿ, ಸಂಪಾಜೆ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸೊಸೈಟಿಯ ಉಪಾಧ್ಯಕ್ಷರು. ಅವರ ಪುತ್ರಿ ಈ ಒಂದು ಆಂದೋಲನದಲ್ಲಿ, ಅಭಿಯಾನದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿರುವಂಥ ಶ್ರೀಮತಿ ಕಾಂತಿ ಅವರಿದ್ದಾರೆ. ಅವರು ಕೂಡ ಇಲ್ಲಿ ಉತ್ಪನ್ನಗಳನ್ನು ತಯಾರಿಸಿ ಇಲ್ಲಿ ಇದರ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ. ಯಮನಕ್ಕ ನಮಸ್ತೆ. ನಮಸ್ತೆ. ನೀವೇನೆಲ್ಲ ತಯಾರಿಸಿದ್ರಿ ಇಲ್ಲಿ? ನಾವು ಈಗ ತಾನೇ ಉಪ್ಪಿನಕಾಯಿ ಮತ್ತು ವೈನ್, ಇಲ್ಲಾಂದರೆ ನಾವು ಹಪ್ಪಳ, ಚಿಪ್ಸ್, ಕಜ್ಜಾಯ, ಅರಿಶಿನ ಹುಡಿ ಇಂಥದ್ದೆಲ್ಲ ಮಾಡಿ ಮಾರಾಟ ಮಾಡಿದ್ದೇವೆ. ನಮಗೆ ಕೂಡ ಈಗ ಇವರು ಹೇಳಿದಾಗೆ ಆದರೆ ನಮಗೆ ನವಮಿ ಚಕ್ರಪಾಣಿ ಅವರು ಇದ್ದ ಕಾರಣ ನಾವು ಅಲ್ಲಿಗೆ ಸೇಲ್ ಮಾಡ್ತಿದ್ದೆವು. ಮತ್ತು ಲೋಕಲೆಲ್ಲ ನಾವು ಮದುವೆಗಳಿಗೆ ಬೇರೆ ಕೇಳಿದರೆ, ಇನ್ನು ಒತ್ತೆಕೋಲದಲ್ಲಿ 2 ಒತ್ತೆಕೋಲಕ್ಕೆ ನಾವೇ ಉಪ್ಪಿನಕಾಯಿ ತಯಾರು ಮಾಡಿ ಕೊಟ್ಟದ್ದು ಮಾಡಿ ಹೀಗೆ ಸೇಲ್ ಮಾಡ್ತಾ ಇದ್ದೇವೆ. ಯಾವೆಲ್ಲ ಉಪ್ಪಿನಕಾಯಿ ಮಾಡ್ತೀರಿ? ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಬಡ್ಡುಳಿ, ಇಲ್ಲಿ ನೋಡಿ ಗಮನಿಸಿ, ಬಡ್ಡುಳಿ, ನಿಂಬೆ ಹುಳಿ, ಮಾವಿನಕಾಯಿ, ಮತ್ತೆ ಇದ್ರೆ ನೆಲ್ಲಿಕಾಯಿ, ಕಣಿಲೆ, ಇಂಥದ್ದೆಲ್ಲ ಉಪ್ಪಿನಕಾಯಿ ಯಾವುದು ಬೇಕಿದ್ರೂ ಆಗ್ತದೆ. ಅದು ನಾವು ಮಾಡುವ ವಿಧಾನದಲ್ಲಿ ಇರುವಂಥದ್ದು. ಅದನ್ನು ಸ್ವಲ್ಪ ಹಾಳಾಗದಾಗೆ ಎಲ್ಲ ನೋಡಿಕೊಳ್ಳಬೇಕು, ಬಳಸೋದಿಲ್ಲ. ಇಲ್ಲ, ಮಾಡಿ ನಾವು ಈ ಥರ ಸೇಲ್ ಮಾಡುವಂಥದ್ದು. ಮತ್ತು ವೈನು ಕೂಡ ಹಾಗೆ. ವೈನಿಗೆ ಅವರು ಹೇಳಿ ಅಲ್ಲ, ಈ ಥರದ ಮಾಡಿ ನಾವು ಕೃಷಿ ಮೇಳ ಇತ್ತು ಸುಳ್ಯದಲ್ಲಿ 3 ದಿವಸ, ಅಲ್ಲಿ ಕೂಡ ತುಂಬ ತಗೊಂಡೋಗಿ ಸೇಲು ಮಾಡಿದ್ದೇವೆ. ನಮಗೇನು ಕಷ್ಟ ಅಂತ ಕಾಣಲಿಲ್ಲ ನಾವು ಹೊರಟ ಕಾರಣ. ಅಂದರೆ ನಾವು ಮೊದಲು ಈಗ ನೀವು ಹೇಳಿದಾಗೆ ಪಂಚಾಯತ್ ಶ್ರೀಶಕ್ತಿಯಲ್ಲಿ ಕೂಡ ತುಂಬ ಸವಲತ್ತನ್ನು ಪಡ್ಕೊಂಡು ತುಂಬ ಮಾಡಿದ್ದೇವೆ. ಈಗ ಈ ಸಂಜೀವಿನಿ ಎಲ್ಲರ ಬಂದ ಮೇಲೆ ಕೃಷಿಗೆ ಕೂಡ ನಾವು ಆದಾಯ ಅದರಿಂದ ಪಡ್ಕೊಂಡು ಕೃಷಿ ಕೂಡ ಮಾಡಿದ್ದೇವೆ, ಅಡಿಕೆಗಳನ್ನು ಕೂಡ ತೆಗಿತಿದ್ದೇವೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ, ಇಲ್ಲಿ ವೈನ್ ಬಾಟಲ್ಗಳು ಇವೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ವೈನ್ಗಳಿಗೆ ವ್ಯಾಪಕವಾದಂತಹ ಬೇಡಿಕೆ, ಅದನ್ನು ಕೂಡ ತಯಾರಿಸಿ ಒಂದು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಈ ವಿಡಿವಿಕೆ ಮಾರ್ಟ್ನಲ್ಲಿದೆ. ಕಾಂತಿ ಅವರಿದ್ದಾರೆ, ಹೇಳಿ, ಎಷ್ಟು ಸಮಯದಿಂದ ನೀವು ಇದನ್ನು ತಯಾರಿಸ್ತಾ ಇದ್ದೀರಿ? ನಮಸ್ತೆ. ನಾನು ಪ್ರಸ್ತುತ ಸಂಪಾಜೆ ಗ್ರಾಮ ಪಂಚಾಯತಿಯಲ್ಲಿ NRL ಮಡಿ ಎಂಬೆಕೆಯಾಗಿ ವರ್ಕ್ ಮಾಡೋದು.
ಅದು ಅಂದರೆ ನಾನು ಒಬ್ಬಳೇ ಮಾಡೋದು ಅಂತಲ್ಲ, ನಾವು ಸ್ಟಾರ್ಟಿಂಗಲ್ಲಿ ನಾನು ಅಮ್ಮ ಮತ್ತು ಮನೆಯವರೆಲ್ಲ ಹವ್ಯಾಸಕ್ಕೋಸ್ಕರ ಶುರು ಮಾಡಿದ್ದು. ಇದಕ್ಕೊಂದು ಯೂನಿಟ್ ಇದೆ ಅಲ್ಲ, ನೀವೊಂದು ಯಾವುದೋ ಒಂದು ಕಟ್ಟಡದಲ್ಲಿ ಹೌದು, ಕಟ್ಟಡದಲ್ಲಿ ಮಾಡುದಿಲ್ಲ ಈಗ ನಾವು, ಅಂದರೆ ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ. ಹೌದು, ಈಗ ಮನೆಯಲ್ಲೇ ಮಾಡುವಂಥದ್ದು. ಎಲ್ಲ ಫ್ಲೇವರ್ಸ ಮಾಡ್ತೇವೆ. ಅಂದರೆ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಗಾಂಧಾರಿಯಲ್ಲಿ ಮೆಡಿಸಿನ್ ಪರ್ಪಸ್ಸಿಗೆ ಅಂತಲೇ ಮಾಡಿದ್ದು. ನಿಮಗೆ ಈಗ ತುಂಬ ಟೈಮಿನ ಕೆಮ್ಮುಲೆಲ್ಲ ಇದ್ದರೆ ಅದು ವಾಸಿ ಆಗ್ತದೆ, ಹಾಗಾಗಿ ಅದನ್ನು ಒಂದು ಬಾಟ್ಲು ತಗೊಂಡೋದವರು ವಾಪಸ್ ಬರಲಿಕ್ಕೆ ಶುರು ಮಾಡಿದರು. ಅದಕ್ಕೆ ನಾವು ತಗೊಂಡೆವು. ಮತ್ತು ಲಾಸ್ಟ್ ಟೈಮ್ ಒಮ್ಮೆ ನಿಮಗೆ ಗೊತ್ತುಂಟು ಕೃಷಿ ಮೇಳ ಆಗಿತ್ತು, ಅದರಲ್ಲಿ ನಮಗೆ ತುಂಬ ಬೇಡಿಕೆ ಬಂತು. ಎಷ್ಟರ ಮಟ್ಟಿಗೆ ಅಂದರೆ 3 ದಿವಸದಲ್ಲಿ ಲಾಸ್ಟಿಗೆ ಗಾಂಧಾರಿ ವೈನ ನಮ್ಮ ಹತ್ರ ಇರಲೇ ಇಲ್ಲ, ಸ್ಟಾಕ್ ಇರಲಿಲ್ಲ, ಅಷ್ಟು ಆಯಿತು. ಆಮೇಲೆ ನಾವು ಸ್ವಲ್ಪ ಅದೇ ಮೇಡಮ್ ಈಗ ತಾನೇ ಹೇಳಿದಾಗೆ ಕಾಡಿನ ಉತ್ಪನ್ನಗಳೇ, ನೆಲ್ಲಿಕಾಯಿ ಇರ್ಬೋದು, ನಕ್ಷತ್ರ ಹಣ್ಣು ಇರ್ಬೋದು, ಗಾಂಧಾರಿ ಮೆಣಸು, ಶುಂಠಿ, ವೀಳ್ಯದೆಲೆ. ಈಗ ವೀಳ್ಯದೆಲೆ, ಶುಂಠಿ ಎಲ್ಲ ಕೆಲವು ಸಲ ಮನೆಗಳಲ್ಲಿ ಹಾಳಾದ್ರೂ ಹೋದ್ರೂ ಸಹ ಅದು ಯೂಸ್ ಇಲ್ಲ. ಈಗ ನಿಮಗೆ ಮೆಡಿಸಿನ್ ಆಗಿ ಶುಂಠಿ ಮತ್ತೆ ವೀಳ್ಯದೆಲೆ ಕೂಡ ಈ ಕಫ ಇದ್ದವರಿಗೆ, ತುಂಬ ಕಫ ಇದ್ದವರಿಗೆಲ್ಲ ಯೂಸ್ ಆಗ್ತದೆ ಅದು. ಮತ್ತೆ ಹೌದು, ವೀಳ್ಯದೆಲೆ ಹಾಗೆ ಶುರುವಾದದ್ದು ನಮಗೆ. ಈಗ ಅಂದರೆ ನಾವು ಮೊದಲು ತುಂಬ ಮಾಡ್ತಿರ್ಲಿಲ್ಲ, ಸ್ವಲ್ಪ 1 ಬಾಟ್ಲು 2 ಬಾಟ್ಲು ಈಗ ಮನೆ ಯೂಸಿಗೆ ಅಥವಾ ಯಾರಾದರೂ ಕೇಳಿದರೆ ಕೊಡಲಿಕ್ಕೆ ಅಂತ ಮಾಡ್ತಿದ್ದೆವು. ಮಾರ್ಕೆಟ್ ಇಲ್ಲ, ನಾವು ಯಾವಾಗಲೂ ಬೊಬ್ಬೆ ಹೊಡಿತಿದ್ದದೆ, ಮಾರ್ಕೆಟ್ ಇಲ್ಲ ನಮಗೆ, ನಾವು ಮಾಡಿ ಇಡ್ತೇವೆ, ಮಾರ್ಕೆಟ್ ಇಲ್ಲ. ಈಗ ಅವರು ನಮ್ಮ ಇದು ಮೇಡಮ್ ಹೇಳಿದ ಹಾಗೆ, ಮೇರಿ ಮೇಡಮ್ ಹೇಳಿದ ಹಾಗೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದರು ಎಲ್ಲ ಕಡೆಗೆ. ಈಗ ಅವರು ಕರಾವಳಿ ಉತ್ಸವ, ಲಾಸ್ಟ್ ಟೈಮ್ ಪಿಲಿಕುಳಕ್ಕೆ ಹೋಗಿದ್ದೇವೆ, ಮತ್ತು ಅದಕ್ಕೆ ಮುಂಚೆ ಒಂದ್ಸಲ ಮಂಗಳೂರಿಗೆ ತಗೊಂಡು ಹೋಗಿದ್ದೇವೆ. ಅವಾಗ ಎಲ್ಲ ನಾವು ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಹೊತ್ತುಕೊಂಡು ಹೋಗೋದು, ಉಳಿದದನ್ನು ತಗೊಂಡು ಬರೋದು. ನಮಗೆ ಇದು ಅಂದರೆ ಹೆಚ್ಚಾಗಿ ನಾವು ಇದನ್ನು ಕುಪ್ಪಿ ಬಾಟ್ಲಲ್ಲೇ ಶೇಖರಣೆ ಮಾಡಿ ಇಡಬೇಕಿಲ್ಲ, ಇಲ್ಲದಿದ್ದರೆ ಅದು ತುಂಬ ಲಾಂಗ್ ಟೈಮ್ ಇಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಅವರು ನಮ್ಮ ಒಂದು ಬೇಡಿಕೆಯನ್ನು ತುಂಬ ಚೆನ್ನಾಗಿ ಪೂರೈಸಿದ್ದಾರೆ. ಈಗ ಇಲ್ಲಿಗೆ ನಮಗೆ ನಾವೀಗ ಮಾರ್ಕೆಟಿಗೆ ಕೊಡುವಾಗ, ಅಂಗಡಿಗೆ ಕೊಡುವಾಗ ಈಗ ನಾವು 300 ರೂಪಾಯಿಗೆ ಮಾರ್ತೇವೆ ಅಂತಿದ್ರೆ 250 220ಕ್ಕೆಲ್ಲ ಅವರು ಕೇಳ್ತಾರೆ. ಬಟ್ ಈಗ ನಮಗೆ ಸರಿಯಾದ ಬೆಲೆ, ಸೂಕ್ತವಾದ ಬೆಲೆ ಅವರು ಕೊಡ್ತಿದ್ದಾರೆ. ಹಾಗಾಗಿ ನಮಗೆ ಇನ್ನು ಮುಂದೆಗೆ ಮಾಡಬೇಕು ಅಂತ ಹೇಳೋದಕ್ಕೂ ಸಹ ಒಂದು ಎನ್ಕರೇಜ್ ಕೊಟ್ಟಾಗ. ಹೌದೌದು. ಮತ್ತೆ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಅವರು ನಮ್ಮ ಹತ್ರ ಹೇಳ್ತಾರೆ, ನೀವು ಸಂಜೀವಿನಿ ಸಂಘದವರ ಹತ್ರ ಆ ಉತ್ಪಾದನೆ ಮಾಡ್ಲಿಕ್ಕೆ ಹೇಳಿ, ಈ ಉತ್ಪನ್ನ ತಯಾರಿಕೆ ಮಾಡಿ. ಅವಾಗ ಅವರು ನಮ್ಮ ಹತ್ರ ಕೇಳೋದು, ನಾವು ಮಾಡ್ತೇವೆ ಮೇಡಮ್, ನಮಗೆ ವ್ಯಾಪಾರಕ್ಕೆ ಮಾರ್ಕೆಟ್ ಎಲ್ಲಿ ಉಂಟು, ಇನ್ನು ನಮಗೆ ಆರಾಮ್ಸೆ ಹೇಳ್ಬೋದು. ಇದೊಂದು ವಿಡಿವಿಕೆ ಮಾರ್ಟ್ ಇಲ್ಲಿ ಬಂದ 2 ವರ್ಷ. 2 ವರ್ಷ ಆಕ್ಚುಲಿ ನಿಮಗೆ ಅದು ಏನು ಆಗುದಿಲ್ಲ. ಮತ್ತೆ ಕೆಲವು ಹೇಳ್ತಾರೆ ಅದು ತುಂಬಾ ಹಳೇದಾದ್ರೆ ಸ್ವಲ್ಪ ಕಿಕ್ಕು ಕೊಡ್ತದೆ ಹಾಗೆ ಅಂತ. ಅಂದ್ರೆ ವೈನ್ ಅಂತ ಹೇಳಿದ ತಕ್ಷಣ ಕೆಲವರ ಹತ್ರ ಆಲ್ಕೋಹಾಲ್ ಅಂತ ಬರ್ತದೆ, ಬಟ್ ಇದರಲ್ಲಿ ಆಲ್ಕೋಹಾಲ್ ಇಲ್ಲ. ಈಗ ಹೌದು, ನನಗೆ ಏನು ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆಗೆ ಗಾಂಧಾರಿ ಹಾಕುವಾಗ ಒಂದು ಗಾಂಧಾರಿ ಮೆಣಸು, ಸಕ್ಕರೆ, ಒಂದು ಸ್ವಲ್ಪ ಪ್ರಮಾಣದ ಗೋಧಿ, ಅಷ್ಟು ಬಿಟ್ಟರೆ ಬೇರೆ ಎಂತ ನಾವು ಹಾಕುದಿಲ್ಲ. ಅದು 40 ದಿವಸಗಳ ಕಾಲ ನಾವು ಅದನ್ನು ಫರ್ಮೆಂಟೇಷನ್ಗೋಸ್ಕರ ಹಾಕಿಟ್ಟು ಆಮೇಲೆ ನಾವು ಅದನ್ನೊಂದು 2-3 ಬಾರಿ ಅದನ್ನು ಸೋಸಿ ಇದಕ್ಕೆ ಬಾಟ್ಲು ಹಾಕಿ ಅಂತ ಅದು ಮಧ್ಯದಲ್ಲಿ ಒಮ್ಮೆ ಅದನ್ನು ಸ್ವಲ್ಪ ಮಗ್ಚಿಕೊಳ್ಳಿಕ್ಕೆ ಇರ್ತದೆ. ಬಿಟ್ಟರೆ ನಾವು ಅದಕ್ಕೆ ಸ್ಯಾಕ್ರಿನ್ ಆಗಲಿ ಯಾವುದೇ ರೀತಿಯ ಕೆಮಿಕಲ್ ಅದಕ್ಕೆ ನಾವು ಹಾಕುವುದೂ ಇಲ್ಲ, ಅಮಲು ಪದಾರ್ಥ ಕೂಡ ಹಾಕುವುದಿಲ್ಲ. ಅಂದರೆ ಕೆಲವರ ತಲೆಯಲ್ಲೆಲ್ಲ ವೈನ್ ಅಂತ ಹೇಳಿದ ತಕ್ಷಣ ಆಲ್ಕೋಹಾಲ್ ಅಂತ ಹೇಳುವಂಥ ಒಂದು ಇದಕ್ಕೆ ಬರ್ತಾರೆ. ಬಟ್ ರೀಸೆಂಟಾಗಿ ನಮಗೆ ಇದು ಒಂದು ಮಾಡಿದ್ದು ತುಂಬ ಉಪಕಾರ ಆಯಿತು. ಇನ್ನಷ್ಟು ನಾವೀಗ ಒಂದು ಕಳೆದ ಸಲ ನಾವು ಇದೇ ರೀತಿಯಲ್ಲಿ ಒಂದು ಅದು ಟಾರ್ಗೆಟ್ಗೋಸ್ಕರ ಜಿಲ್ಲಾ ಪಂಚಾಯತಿ ಕೊಡಲಿಕ್ಕೆ ಹಪ್ಪಳ ಮಾಡಿದ್ದೆವು, ಮತ್ತು ಹಲಸಿನಕಾಯಿದು ಚಿಪ್ಸ್ ಮಾಡಿದ್ದೇವೆ, ಬಾಳೆಕಾಯಿ ಚಿಪ್ಸ್ ಮಾಡಿದ್ದೇವೆ. ಇನ್ನೀಗ ನೆಕ್ಸ್ಟಿಗೆ ಆಗುವಾಗ ನಮಗೆ ಸಂಘದ ಸದಸ್ಯರಿಗೆ ಹೇಳಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಇಲ್ಲಿ ನೀವು ಎಷ್ಟು ಬೇಕಾದರೂ ಮಾರಾಟ ಮಾಡಿ, ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ನೀವು ಮಾರ್ಕೆಟಿನ ಬಗ್ಗೆ ಟೆನ್ಷನ್ ಮಾಡಬೇಡಿ. ಹೌದು, ಅದೇ ಇದ್ದದ್ದು ಸವಾಲು. ನಾವು ಮಾಡ್ತೇವೆ, ಮಾರುದು ಎಲ್ಲಿ ಅಂತ ಹೇಳುವಂಥದ್ದು ಅದು ಸಂಪೂರ್ಣವಾಗಿ ಸಹಕಾರಿಯಾಗಿದೆ. ವೀಕ್ಷಕರೇ, ನಮ್ಮೊಂದಿಗೆ ಮುರುಳೇದ ಎಂಬಿಕೆ ಶೈಲಜಾ ಅಲೆಕ್ಕಾಡಿ ಅವರಿದ್ದಾರೆ. ಅವರು ಕೂಡ ಒಬ್ಬ ಕ್ರಿಯಾಶೀಲ ಎಂಬಿಕೆ. ಅವರು ಕೂಡ ಅವರ ಉತ್ಪನ್ನಗಳನ್ನು ತಂದಿದ್ದಾರೆ. ಏನೆಲ್ಲ ಇಲ್ಲಿ ಇಟ್ಟಿದ್ದೀರಿ ಮೇಡಮ್? ಇಲ್ಲಿ ನನ್ನ ಹೆಸರು ಶೈಲಜಾ ಅಂತೇಳಿ, ನಾನು ನಾಗಶ್ರೀ ಗ್ರಾಮ ಪಂಚಾಯಿತಿ ಒಕ್ಕೂಟ ಮುರುಳಿಯಲ್ಲಿ ಎಂಬಿಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮಲ್ಲಿ ರಕ್ತೇಶ್ವರಿ ಸಂಜೀವಿನಿ ಸಂಘದಿಂದ ಸೋಫೈಲ್ ಮತ್ತು ಫಿನೈಲ್ಗಳನ್ನು ತಂದಿದ್ದೇನೆ. ಮತ್ತು ಶ್ರೀದುರ್ಗ ಸಂಜೀವಿನಿ ಸಂಘದಲ್ಲಿ ಶಿಲ್ಪರವರು ಕ್ಯಾಂಡಲ್ ಮತ್ತು ಫ್ಯಾನ್ಸಿ ಐಟಮು, ಉಲ್ಲನ್ ಇಂಥ ಮೊದಲಾದ ಕ್ಯಾಂಡಲ್ ಇಂಥ ಐಟಮ್ಗಳನ್ನು ತಯಾರಿಸ್ತಾ ಇದ್ದಾರೆ. ಆಕರ್ಷಕವಾಗಿ ಕಾಣುವಂತಹ ಕ್ಯಾಂಡಲ್ಗಳು ಇಲ್ಲಿದೆ ಅಲ್ವಾ? ಹೌದು. ಹೇಳಿ, ಇದನ್ನು ಹೇಗೆ ತಯಾರಿಸ್ತಾ ಇದ್ದೀವಿ? ಇದು ಅಂದರೆ ನಾವು ತಯಾರಿಸಿದಲ್ಲ, ಇದು ಶ್ರೀದುರ್ಗ ಶ್ರೀ ಶಕ್ತಿ ಸಂಘದ ಶಿಲ್ಪರವರು ತಯಾರಿಸಿದ್ದು. ಇದರ ಐಟಮ್ ಅನ್ನೆಲ್ಲ ಬ್ಯಾಂಗ್ಳೂರಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು 6 ತಿಂಗಳು ಬರ್ತದಂತೆ. ಅಂದರೆ ಇದರಲ್ಲಿ ಒಮ್ಮೆ ಒತ್ತಿಸಿದ ನಂತರ ಅದು ಅಲ್ಲೇ ಸ್ಟಾಕ್ ಆಗಿ ಮತ್ತೆ ಅದರಲ್ಲಿ ವಾಪಸ್ ಒತ್ತಿಸ್ಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ಡಿಸೈನ್ನಲ್ಲಿ ಬೇರೆ ಬೇರೆ ರೀತಿಯ ಅಲ್ವಾ? ಇದು ಸೋಫೈಲ್. ಇದರಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಗಾಡಿ ತೊಳಿಲಿಕ್ಕೆ, ನೆಲ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಆಗ್ತದೆ.
ಇದನ್ನು ನಾವು ರಾತ್ರಿ ಅಂದರೆ ಪಾರ್ಟ್ ಟೈಮಲ್ಲಿ 8 ಗಂಟೆಯಿಂದ ಒಂದು 10 ಗಂಟೆಯ ಒಳಗೆ ಇದನ್ನು ನಾವು ತಯಾರು ಮಾಡ್ತೇವೆ. ಅಂದರೆ ಹಗಲೊತ್ತಲ್ಲಿ ಫೀಲ್ಡ್ ವರ್ಕ್ ಇರ್ತದೆ ಮತ್ತು ಟೈಲರಿಂಗ್ ಮಾಡ್ತೇನೆ. ಅದರ ಜೊತೆಯಾಗಿ ನಾವು ಇಬ್ಬರು ಇದ್ದೇವೆ, ಭವ್ಯ ಅಂತ ಮತ್ತು ನಾನಿಬ್ಬರು ಸೇರಿಕೊಂಡು ಸೋಫೈಲ್ ಮತ್ತು ಫಿನೈಲನ್ನು ಮಾಡ್ತಾ ಇದ್ದೇವೆ. ಇದು ಕರಾವಳಿ ಉತ್ಸವಕ್ಕೂ ಇದು ತುಂಬ ಸೇಲ್ ಮಾಡಿದೆ. ನಮಗೆ ಮೇರಿ ಮೇಡಮ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ಅವರು ಪರ್ಚೇಸ್ ಮಾಡಿ ಅದನ್ನು ಸೇಲ್ ಮಾಡಿ, ಮತ್ತು ನಾವು ಅಲ್ಲಿ ಅಂಗಡಿಗಳಿಗೆ, ಹತ್ತಿರದ ಅಂಗಡಿಗಳಿಗೆ ಕೂಡ ಸೇಲ್ ಮಾಡ್ತಾ ಇದ್ದೇವೆ. ಮತ್ತು ಸಂಘಗಳಿಗೆ ಹೋಗುವಾಗ ಪ್ರಾಡಕ್ಟ್ಗಳನ್ನು ಕೈಯಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಕ್ಲಸ್ಟರ್ ಸೂಪರ್ವೈಸರ್ ಆಗಿರುವಂಥ ಅವಿನಾಶ್ ಅವರಿದ್ದಾರೆ. ಹೊಸ ಒಂದು ಪ್ರಾಡಕ್ಟ್ ಕೂಡ ಲಾಂಚ್ ಆಗಿದೆ, ಅದ್ರ ಬಗ್ಗೆ ಅವರು ಹೇಳ್ತಾರೆ. ಹೇಳಿ ಅವಿನಾಶ್. ಇವಾಗ ನೀವೆಲ್ಲಿ ನೋಡ್ತಾ ಇದ್ದೀರಾ, ಇದೇನು ಅಂತ ಹೇಳಿದರೆ ಮದುವೆ ಅಥವಾ ಯಾವುದೇ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಬೇಕಾಗುವಂಥ ಬುಕ್ಕೆಗಳು. ಇದರಲ್ಲಿ ಇದು ಕಸ್ಟಮೈಸೇಬಲ್, ಅಂದರೆ ನಿಮಗೆ ಯಾವುದೆಲ್ಲ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಇಟ್ಟುಕೊಂಡು ಆ ಪ್ರಾಡಕ್ಟ್ ಮೇಲೆ ಬೇಸಲ್ಲಿರುವಂಥ ಅಮೌಂಟ್ ಅದಕ್ಕೆ ಫಿಕ್ಸ್ ಆಗಿರೋದು. ಸೊ ನಮ್ಮಲ್ಲಿರೋ VDVK ಪ್ರಾಡಕ್ಟ್ಗಳನ್ನೇ ಸೇರಿಸಿಕೊಂಡು ಒಂದೊಂದು ರೀತಿಯ ಬುಕ್ಕೆ ಮಾಡಿ ಕೊಡೋದು. ಅತಿಥಿಗಳಿಗೆ ಕೊಡುವಂಥದ್ದು ಅಥವಾ ಸಭಾ ಕಾರ್ಯಕ್ರಮಗಳಲ್ಲಿ ವಿವಿಧ ರೀತಿಯ ಇದು. ಇಲ್ಲೊಂದು ಶೀಲ್ಡ್ ಕೂಡ ಕಾಣ್ತಿದೆ, ನೀವು ನೋಡಿರ್ಬೋದು. ಆ ಶೀಲ್ಡು ಕೂಡ ಅದು ಕಾರ್ಯಕ್ರಮಗಳಿಗೆ ಕೊಡುವಾಗ ನಾವು ಹೇಗೆ ಆರ್ಡರ್ ಕೊಡ್ತೇವೆ ಅದೇ ಸ್ಮರಣಿಕೆ ರೀತಿಯಲ್ಲಿ ಕೊಡುವಂಥದ್ದು. ಇದು ಇತ್ತೀಚೆಗೆ ಲಾಂಚ್ ಆಗಿರೋದು, ಮೊನ್ನೆ ಉದ್ಘಾಟನೆ. ಯಾರು ಪ್ರಾಡಕ್ಟ್ ತಯಾರಿಸಿದಂತ? ನೀವೇ? ನಮ್ಮದೇ. ಎಲ್ಲರನ್ನ ಸೇರಿಸಿ ನೀವು ಎಲ್ಲವನ್ನು ಸೇರಿಸಿಕೊಂಡು, ಅಂದರೆ ಲಿಸ್ಟ್ ಕೊಡ್ತೇವೆ ನಿಮಗೆ ಯಾವುದೆಲ್ಲ ಪ್ರಾಡಕ್ಟ್ ಇಡಬೇಕು ಅಂತೇಳಿ. ಈ ರೀತಿಯ ಬುಕ್ಕೆಗೊಂದು ನಾವು ರೆಡಿ ಮಾಡಿ ಕೊಡ್ತೇವೆ. ಇದು ಬಿದಿರಿನ ಬುಟ್ಟಿ ಅಲ್ಲ? ಬಿದಿರು ಬುಟ್ಟಿ. ಹೌದೌದು ಸರ್. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಇಂಥ ಅನೇಕ ವಿಶೇಷವಾದ ಅಪೂರ್ವವಾದ ಉತ್ಪನ್ನಗಳು ತಯಾರಾಗಿ ಇಲ್ಲಿ ಇವೆ. ಈ ಮಾರ್ಟ್ನಲ್ಲಿದೆ. ಜೇನು, ಶುದ್ಧ ಜೇನಿದೆ, ಕಾಡಿನಿಂದ ಸಿಗುವಂಥ ಜೇನಿನ ಉತ್ಪನ್ನಗಳು ಇದೆ. ಆ ಜೇನನ್ನು ಜೇನು ತೆಗೆಯೋರು ನಮ್ಮೊಂದಿಗಿದ್ದಾರೆ. ಅಣ್ಣ ಇರಪುದಾರೆ ಸುಂದರ ನೋಡಿ ಇಲ್ಲಿ ಅರಂತೋಣಿ ಇರು ಕಾಡು ಬೋತು ಚೀದೆಪ್ಪು ಎಂಚ ಪಂಡೆ పంట ఇంకా పోతే ఇంకానే అమ్ముతాను తూవడు తూనగా కెరంజి పోపున తోజును ఈ అయితన జాగే కెరంజి పోపున తోజును అంతే ఇంకా పోతే ఆ ఈ అయితన జాగే గట్టದ ಮಣ್ಣು ತವಳ అయితన గట్టದ ఎప్పున మరట్టండ మరనక అన్నది ಒಂಚೂರು ಅವತ್ತು ಎಂಕ್ಲ ಅಂದ ತೂನಗ ಕೆರಂಜಿ ಓಡೆ ಹೋಗ್ಬಿಟ್ಟಿದೆ ಎಂಕ್ಲ ಅಂದಾಜ ಆ ಸೈಡ್ ಎಂಕ್ಲ ಮರ ಒಂಚೂರು ಕರ್ತದ ಹೊಟ್ಟೆ ಮಂದ ಏತು ವರ್ಷ ತಿಂಜಿ ಮಲ್ತೊಳ್ಳಾರೆ ಸುಮಾರು ವರ್ಷ ಒಂದು ಐನಟ್ಟು ಈ ಡೆಕೋರ್ ಒಂದು ಇದ್ದಂಡ ಏನೋ 3 ಪಾಯಸನಿ ಅಂಗಡಿ ಅಲ್ಪ ಸುಮಾರು ಅಲ್ಲು ಕೊಡ್ಬೇಕು ಹೊರಟು ಒಂದು 500 ಕೆಜಿ 600 ಕೆಜಿ ಕೊಡ್ಬೇಕು అంటే ಏನು ಒರೇ ಹೋಗ್ನ ಅಂತ ಒಂದು 5 ಜನ ಉಳ್ಳಾರತ ಉಳ್ಳಾರ ಮಾತೆಲ್ಲ ಸೇರೊಂದು ಒಂದು ಕೊಡ್ಬೇಕು ಒಂದು ಆತನಗ ಎಂಕೊಂದು ಎಡ್ಡ ಮಂಡ ಮಕ್ಕಳಿಗೆ ಜೋಕಳಿಗೆ ಒಂದು ಒಂದು ಲೈನವೇ ಗಾಂಧಾರಿ ಮುಂಚೆ ಅವು ನೆಲ್ಲಿಕಾಯಿಲ ಎನ್ನ ಇಲ್ಲ ಮರ ಉಂಡು ಮುಂಜಿ 4 ಮರ ಉಂಟು అయినవే ಮುರಾಣಿ ಕುಡ್ಲಾಗಲ 10 ನೆಲ್ಲಿಕಾಯಿಲ ಉಂಟು. ಸರಿ ವೀಕ್ಷಕರೇ, ಇದರ ಜೊತೆಗೆ ಹಾಳೆ ತಟ್ಟೆ ಕೂಡ ಇಲ್ಲಿ ಈ ಒಂದು ಮಾರ್ಟ್ನಲ್ಲಿ ಮಾರಾಟ ಆಗ್ತಾ ಇದೆ. ಬೆನ್ನೆಯಿಂದ ಗಮನಿಸ್ತಾ ಇದ್ದೀರಿ, ಇಲ್ಲಿ ಸ್ಟಾಕ್ ಇದೆ. ಇಲ್ಲೂ ಕೂಡ ಹಾಳೆ ತಟ್ಟೆ ತಯಾರಾಗ್ತದೆ. ಜೊತೆಗೆ ಹಾಳೆ ತಟ್ಟೆ ಅವರ ಬೇರೆ ಬೇರೆ ಯೂನಿಟ್ಗಳಿವೆ. ಆ ಯೂನಿಟ್ಗಳಲ್ಲಿ ತಯಾರಿಸಲಾದ ಹಾಳೆ ತಟ್ಟೆಗಳನ್ನು ಕೂಡ ಇಲ್ಲಿ ತಂದು ಮಾರಾಟ ಮಾಡಲಾಗ್ತದೆ. ಇದು ಹಾಳೆ ತಟ್ಟೆ ಮಾಡುವಂಥ ಯಂತ್ರ. ವೀಕ್ಷಕರೇ, ಇದರ ಜೊತೆಗೆ ಗಾಣದ ಶುದ್ಧ ಎಳ್ಳೆಣ್ಣೆ, ಇದು ನಾರಣಕಜೆಯಲ್ಲಿ ತಯಾರಾಗಿರುವಂಥದ್ದು, ಸದ್ಗುರು. ಅದೇ ರೀತಿಯಲ್ಲಿ ಸಂಜೀವಿನಿ ಹೇರ್ ಆಯಿಲ್ ಕೂಡ ಇಲ್ಲಿ ತಯಾರಾಗಿ ಮಾರ್ಕೆಟ್ನಲ್ಲಿ ಇದೆ. ಹೀಗೆ ಬೇರೆ ಬೇರೆ ಉತ್ಪನ್ನಗಳು ಈ ಒಂದು ಮಾರ್ಟ್ನಲ್ಲಿ ಇದೆ. ನಮ್ಮ ಈ ಪ್ರಕೃತಿ ವಂದನ್ ವಿಕಾಸ ಕೇಂದ್ರದ ಮಾರ್ಟಿನ ಪ್ರಾಡಕ್ಟುಗಳು ಮೀಶೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮೀಶೋದಲ್ಲಿ ಲಭ್ಯವಿರುತ್ತದೆ. ಆದಷ್ಟು ಜನಸಾಮಾನ್ಯರು ಅದರಲ್ಲಿ ಕೂಡ ಪರ್ಚೇಸ್ ಮಾಡಿ ನಮ್ಮ ಈ ಪ್ರಕೃತಿ ವಿಡಿವಿಕೆಯ ಉತ್ಪನ್ನಗಳ ಪ್ರಯೋಜನವನ್ನು ಪಡೆದುಕೊಂಡು ಉಳಿದವರಿಗೂ ಈ ಉತ್ಪನ್ನಗಳ ಪ್ರಯೋಜನವನ್ನು ಹೇಳಿ ನಮ್ಮ ವಿಡಿವಿಕೆ ಮಾರ್ಟನ್ನು ದೊಡ್ಡ ಮಟ್ಟಿಗೆ ಎಲ್ಲರಿಗೂ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಈ ಒಂದು ಅವಕಾಶ ದೊರೆತಿರುವಂಥದ್ದು ಅದು ಅರಂತೋಡಿಗೆ. ಹಾಗಾಗಿ ಅರಂತೋಡಿಗೆ ಇದೊಂದು ಹೆಮ್ಮೆ. ಅರಂತೋಡು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರುವಂಥ ಕೇಶವ ಅಡ್ತಲೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಿನ್ನೆ ಆ ಚಿತ್ರೀಕರಣದ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ತೆರಳಿದರು. ಹಾಗಾಗಿ ಅಭಿಪ್ರಾಯವನ್ನು ನೀಡಲಿಕ್ಕೆ ಸ್ವತಃ ನಮ್ಮ ಚಾನಲ್ ಕಚೇರಿಗೆ ಆಗಮಿಸಿದ್ದಾರೆ. ಅಭಿನಂದನೆಗಳು ನಿಮಗೆ, ಯಾಕಂದರೆ ಈ ರಾಜ್ಯ ಮಟ್ಟದಲ್ಲಿ ಒಂದು ಮೊದಲ ಗೌರವ ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದಿರುವಂಥದ್ದು. ಏನು ಹೇಳ್ತೀರಾ ಅಧ್ಯಕ್ಷ? ವಿಶೇಷವಾಗಿ ಪಂಚಾಯತ್ ರಾಜ್ ಇಲಾಖೆಯ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ಪಂಚಾಯತ್
ವತಿಯಿಂದ ಆಡಳಿತ ಪರವಾಗಿ ಹೇಳಬೇಕಾಗ್ತದೆ. ಯಾಕೆಂತೇಳಿದರೆ ಅರಂತೋಡು ಪಂಚಾಯತಿನ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಇಟ್ಟು ಅರಂತೋಡಿನಲ್ಲಿ ಒಂದು ಪ್ರಧಾನಮಂತ್ರಿ ವಂದನ್ ವಿಕಾಸ್ ಕೇಂದ್ರ VDVK ಅಂತ ಏನು ಹೇಳ್ತೇವೆ, ಅದರ ಮಾರಾಟ ಮಳಿಗೆಯನ್ನು ಅರಂತೋಡು ಪಂಚಾಯಿತಿಯ ನಮ್ಮ ಕಟ್ಟಡದಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ VDVKಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ವಿಶೇಷವಾಗಿ ಅರಂತೋಡು ಗ್ರಾಮ ಪಂಚಾಯತಿ ಆಡಳಿತ ಪರವಾಗಿ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿ ಮೊನ್ನೆ ಬಂದಾಗ ಕೂಡ ಅಲ್ಲಿಯ ಏನು ಮೂಲಭೂತ ಸೌಕರ್ಯ ಆಗಬೇಕು ಅದಕ್ಕೆ ನಾವು ಅದನ್ನು ಒದಗಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಒಂದು ಅರಂತೋಡು ಗ್ರಾಮ ಪಂಚಾಯಿತಿಗೆ ಏನು ಸರ್ಕಾರದ ಒಂದು ಯೋಜನೆಗಳನ್ನು ಕೊಟ್ಟಿದ್ದೇವೆ, ಅದನ್ನು ಇಲ್ಲಿಯವರೆಗೆ ನಾವು ಒಂದು ಕಟ್ಟುನಿಟ್ಟಾಗಿ ಮಾಡಿಕೊಂಡು ಬಂದಿದ್ದೇವೆ. ಏನು ಅಂತೇಳಿದರೆ ಸ್ವಚ್ಛ ಭಾರತ್ ಮಿಷನ್ನ ಸ್ವಚ್ಛತಾ ಕಾರ್ಯ ಇರಬಹುದು, ಕೂಸಿನ ಮನೆ ಇರ್ಬೋದು, ಮತ್ತು ಪಂಚಾಯತ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ನಾವು ಪಂಚಾಯತ್ತು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ. ರಾಜ್ಯದಲ್ಲಿ ಅಬ್ದುಲ್ ನಜೀರ್ ಸಾಹಿಬ್ ಕೇಂದ್ರದವರು ಏನು ಕೊಡಮಾಡುವ ISO ಸರ್ಟಿಫಿಕೇಟಿಗೆ ಕರ್ನಾಟಕದ ಕೇವಲ 10 ಪಂಚಾಯಿತಿಗಳಲ್ಲಿ ಅರಂತೋಡು ಗ್ರಾಮ ಪಂಚಾಯತ್ ಒಂದು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. 6,000 ಇರುವಂತಹ ರಾಜ್ಯದ ಪಂಚಾಯತ್ಗಳಲ್ಲಿ ನಮ್ಮ ಪಂಚಾಯತ್ತು ಒಂದು ಲರ್ನಿಂಗ್ ಸೆಂಟರ್, ಅಂದರೆ ಅಧ್ಯಯನ ಕೇಂದ್ರವಾಗಿ ಅದು ಕೂಡ ನಮ್ಮ ಪಂಚಾಯತ್ ಆಯ್ಕೆಯಾಗಿದೆ. ಕೇವಲ ದಕ್ಷಿಣ ಕನ್ನಡದಲ್ಲಿ 3 ಪಂಚಾಯತ್ಗಳಲ್ಲಿ ಅರಂತೋಡು ಗ್ರಾಮ ಪಂಚಾಯತ್ ಕೂಡ ಒಂದು. ನಮಗೆ ಈ ನಿಟ್ಟಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಇರ್ಬೋದು, ಇದು ಅಮೃತ ಗ್ರಾಮ ಪಂಚಾಯತ್ ಇರ್ಬೋದು, ಹೀಗೆ ಅನೇಕ ಯೋಜನೆಗಳು, ಪ್ರಶಸ್ತಿಗಳು ಬಂದಿದೆ. ಇದರ ಹಿಂದಿನ ಎಲ್ಲ ಶಕ್ತಿಗಳು ನಾವು ಆಡಳಿತ ಮಂಡಳಿಯವರು, ಊರಿನ ನಾಗರಿಕರು ಹಾಗೂ ವಿಶೇಷವಾಗಿ ಅಧಿಕಾರಿ ವರ್ಗದವರು ಹಾಗೂ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಪಂಚಾಯತ್ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೊಂದು ಗರಿ ಇಟ್ಟಂತೆ VDVKಯ ಒಂದು ಮಾರಾಟ ಮಳಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿ ನಮ್ಮ ಪಂಚಾಯತ್ನಲ್ಲಿ ಆರಂಭ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೇನೆ. ಹಾಗೂ ಅದಕ್ಕೆ ಕಾರಣಕರ್ತರಾದವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಅದನ್ನು ರಾಜ್ಯದಲ್ಲಿ ಮಾದರಿಯಾಗಿ ಮಾಡಲಿಕ್ಕೆ ಅರಂತೋಡಿನ ಗ್ರಾಮ ಪಂಚಾಯತ್ನ ಆಡಳಿತ ವರ್ಗ ಸದಾ ಸಿದ್ಧ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಸುಳ್ಯ ತಾಲೂಕು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳ ಅನುಷ್ಠಾನದಲ್ಲಿ ಸದಾ ಮುಂದಿರ್ತದೆ. ಈ ಹಿಂದಿನ ಸಾಕ್ಷರತಾ ಆಂದೋಲನದಿಂದ ಮೊದಲುಗೊಂಡು ಆ ಬಳಿಕದ ಸ್ವಯಂ ಸೇವಾ ಆಂದೋಲನ, ಈ ಸಂಜೀವಿನಿ ಆಂದೋಲನ ಅಭಿಯಾನ, ಇದೆಲ್ಲದಲ್ಲೂ ಕೂಡ ಸುಳ್ಯ ತಾಲೂಕು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಯಾಗಿ VDVK ಮಾರ್ಟ್ ಒಂದು ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮ ಪಂಚಾಯತ್ನ ಇಲ್ಲಿ ಆರಂಭಿಸಲ್ಪಟ್ಟಿದೆ. ಇದರ ಪೂರ್ಣ ಮಾಹಿತಿಯನ್ನು ಪಡೆದಿದ್ದೀರಿ. ನಮ್ಮ ಪಾರಂಪರಿಕ ವಸ್ತುಗಳು, ಪ್ರಕೃತಿಯಿಂದ ದೊರೆಯುವಂಥ ವಸ್ತುಗಳು, ಅದರ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡಿ ಅದರ ಉತ್ಪನ್ನಗಳನ್ನು ತಯಾರಿಸುವಂಥದ್ದು, ಆ ಮೂಲಕ ಜನರಿಗೆ ಉಪಯೋಗ ಆಗುವುದರ ಜೊತೆಗೆ ಆ ಸಂಜೀವಿನಿ ಸಂಘದ ಸದಸ್ಯರುಗಳು ಕೂಡ ಪ್ರಯೋಜನವನ್ನು, ಆದಾಯವನ್ನು ಪಡೀತಾ ಇದ್ದಾರೆ. ಈ ಆಂದೋಲನ ಅಭಿಯಾನ ಇನ್ನಷ್ಟು ಯಶಸ್ವಿಯಾಗಿ ಮುಂದುವರಿಯಲಿ ಮತ್ತು ಇಲ್ಲಿಗೆ ನೀವು ಕೂಡ ಭೇಟಿ ಕೊಡಿ ಎನ್ನುವ ಆಶಯ ಸುದ್ದಿ ಸಂಸ್ಥೆಯದ್ದು ಕೂಡ. ಅರಂತೋಡಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ, ರಿಪೋರ್ಟರ್ ಕೃಷ್ಣ ಬೆಟ್ಟ, ಕುಶಾಂತ್ ಕೊರತಿಳ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.